ನಮಗೆ ಗೊತ್ತಿಲ್ಲದಂಥ ಮಾನಸಿಕ ಕಾಯಿಲೆಗಳು. ಇದು ಕಾಯಿಲೆ ಅಂತಲೇ ಗೊತ್ತಿಲ್ಲ ನಮಗೆ, ಬಟ್ ಅದು ಮನಃಶಾಸ್ತ್ರಜ್ಞರ ಪ್ರಕಾರ ಅಥವಾ ಮನಃಶಾಸ್ತ್ರದ ಪ್ರಕಾರ ಅದು ಕಾಯಿಲೆ ಆಗಿರುತ್ತೆ ಮತ್ತು ಅದನ್ನು ಗುಣಪಡಿಸ್ಬೋದು, ಅದು ಮುಖ್ಯ. ಒಂದು ಅಡ್ವಾನ್ಸ್ ಸ್ಟೇಜ್ ಅಂತ ನಾವು ಕರಿಬೋದು. ಸಿಂಪಲ್ ಸ್ಟೇಜ್ ಅಂತ ಬಂದಾಗ ಕೆಲವು ವಿಷಯಗಳು ನಾರ್ಮಲ್ ಅಂತ ಅನಿಸ್ಬೋದು, ಅವ್ರ ಸ್ವಭಾವನೇ ಆ ರೀತಿ ಅಂತ. ಬಟ್ ಅದು ಸ್ವಲ್ಪ ಅಡ್ವಾನ್ಸ್ ಲೆವೆಲಲ್ಲಿ ಇದ್ದಾಗ ಅದು ನಾರ್ಮಲ್ ಕೂಡ ಇರ್ಬೋದು. ಬಟ್ ಇಫ್ ಇಟ್ ಈಸ್ ಸಮಥಿಂಗ್ ದಟ್ ಗೋಸ್ ಟು ಅನ್ ಅಡ್ವಾನ್ಸ್ ಸ್ಟೇಜ್, ಅದು ಕಾಯಿಲೆ ಆಗಿ ಕೂಡ ಅದು ಪರಿಣಾಮ ಆಗ್ಬೋದು. ಬಿಕಾಸ್ ಅದು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದರೆ ಅವ್ರ ಬಿಲೀಫ್ ಎಷ್ಟು ಸ್ಟ್ರಾಂಗ್ ಅವ್ರು ಇದು ಕರೆಕ್ಟ್, ಅವ್ರಿಗೆ ನೀವು ಇಷ್ಟ ಅಂದರೆ ಇಷ್ಟ, ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ, ನೀವು ಕರೆಕ್ಟ್ ಅಂದರೆ ಅವ್ರ ತಲೆ ಕರೆಕ್ಟ್, ನೀವು ಸರಿ ಇಲ್ಲ ಅಂದರೆ ನೀವು ಏನೇ ಮಾಡಿ ನೀವು ಸರಿ ಇಲ್ಲ ಅವ್ರ ತಲೆಯಲ್ಲಿ. ಸೊ ಸ್ಟ್ರಾಂಗ್ ಬಿಲೀಫ್ಸ್ ಇರುತ್ತೆ, ವಿಚ್ ಇಸ್ ವೆರಿ ವೆರಿ ಒಂದು ಚೈಲ್ಡ್ಹುಡ್ಡಿಂದ ಇನ್ಹರೆಂಟ್ ಆಗಿದೆ. ನಿಮಗೊಂದು ಮಾನಸಿಕ ಕಾಯಿಲೆ ಇದೆ ಅಂತ ಯಾರಾದರೂ ಹೇಳೋದು ಅಂದರೆ ನಾನು ಐ ಡೋಂಟ್ ವಾಂಟ್ ಐಡೆಂಟಿಫೈ ವಿತ್ ದ್ಯಾಟ್. ನನಗೆ ಮಾನಸಿಕ ಕಾಯಿಲೆ ಇದೆ ನೀವು ಹೇಳೋದಾಗಲಿ ನನಗೆ ಅದನ್ನು ಕನ್ಫ್ರಂಟ್ ಮಾಡಲ್ಲ ನಾನು ಆ ವಿಷಯನ. ನಾನೇ ದೇವರು, ನಾನು ಗ್ರೇಟು, ನಾನೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅಂತ ನಗ್ಬೋದು ಅವನು. ನಮ್ಮ ಹತ್ರ ಒಂದೊಂದು ಸಲ ಲಾಸ್ಟ್ ಬರ್ತಾರೆ, ಮಂತ್ರವಾದಿ ಹತ್ರ ಹೋಗಿರ್ತಾರೆ, ಸಾಕಾಗ್ಬಿಟ್ಟಿರುತ್ತೆ ಅವ್ರಿಗೆ, ಜ್ಯೋತಿಷಿ ಹೋಮ ಕೂತ್ಕೊ ಅನ್ಸಿರ್ತಾರೆ, ಎಲ್ಲೋ ದೇವಸ್ಥಾನ ಕರ್ಕೊಂಡು ಹೋಗಿರ್ತಾರೆ, ಎಲ್ಲ ಮುಗಿದಿರುತ್ತೆ, ಎಲ್ಲ ಮಾಡಿ ಫ್ರಸ್ಟ್ರೇಟ್ ಆಗಿಬಿಟ್ಟಿರ್ತಾರೆ, ಎಲ್ಲೋದ್ರೂ ಸರ್ ಹೋಗ್ತಾ ಇಲ್ಲ, ಹಿಂಗೆ ಅಂತ ಎಲ್ಲ ಪ್ಲ್ಯಾನ್ ಮಾಡ್ತಾರೆ ನನಗೆ ಅಂತ ಅವ್ರು ತಲೆಯಲ್ಲದೇ ಇರೋದು. 5 ಸೆಷನ್ ಆದಾಗ ಅವ್ರು ಎದ್ರು, ನಮ್ಮದು ಥೆರಪಿಯಿಂದ ಎದ್ಬಿಟ್ಟು ಹೇಗೆ ಫೀಲ್ ಆಗುತ್ತಿದೆ ಮೇಡಮ್ ಅಂತ ಮುಗೀತು ಸರ್. ಅದು ನನಗೆ ಅವರು ಆವೇಶ ನೋಡೋ ಬಗ್ಗೆ ಇಷ್ಟೊಂದು ಮುಗೀತು ಸರ್. ಎಸ್, ನಾವ್ ಐ ಆಮ್ ಗೋಯಿಂಗ್ ಟು ಗೆಟ್ ಮ್ಯಾರಿಡ್. ಕ್ಲಿಯರ್ ಆಗೋಯ್ತು ಸರ್ ಮೈಂಡ್, ಸರ್ ಐ ಆಮ್ ಫ್ರೆಶ್ ನಾವು ಅಂತೇಳಿ ಅವ್ರು ಸೀದಾ ಹೊರಗಡೆ ಹೋದರು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ಪ್ರವೀಣ್ ನಾಯಕ್ ಅವರು, ಆಧ್ಯಾತ್ಮಿಕ ಚಿಂತಕರು, ಲೇಖಕರು, ನಿರ್ದೇಶಕರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ಕಾರ. ಈ ಜೊತೆಗೆ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ಪ್ರವೀಣ್ ನಾಯಕ್ ಅವರ ಮಗಳು, ಮನಃಶಾಸ್ತ್ರಜ್ಞೆ ಸುಷ್ಮಿತಾ ನಾಯಕ್ ಅವರು. ಸುಷ್ಮಿತಾ, ವೆಲ್ಕಮ್ ಟು ದ ಶೋ. ನಮಸ್ತೆ. ನಾವು ಇವತ್ತು ಪ್ರವೀಣ್ ನಾಯಕ್ ಅವರ ವಿಡಿಯೋಗಳು ನಾವು ಸುಮಾರು ಒಂದು 4-5 ವರ್ಷಗಳಿಂದ ಮಾಡ್ತಾ ಇದ್ದೀವಿ, ನಿರಂತರವಾಗಿ ಮಾಡ್ಕೊಂಡ್ಬಂದಿದ್ದೀವಿ. ನೋಡಿದವರು ದಯವಿಟ್ಟು ನೋಡಿ. ಎಲ್ಲ ವಿಚಾರಗಳನ್ನ ಪ್ರವೀಣ್ ನಾಯಕ್ ಅವರು ಮಾತಾಡಿದ್ದಾರೆ. ಅವ್ರ ಜೊತೆಗೆ ಅವ್ರ ಮಗಳು ಕೂಡ ಜಾಯ್ನ್ ಆಗಿ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದಾರೆ. ಬಟ್ ಇವತ್ತು ನಾನು ಒಂದು ಭಾಳ ಇಂಪಾರ್ಟೆಂಟ್ ವಿಚಾರಗಳ ಬಗ್ಗೆ ಮಾತಾಡಬೇಕು ಅಂತ ಕೂತ್ಕೊಂಡಿದ್ದೀನಿ. ಅದೇನೆಂದರೆ, ನಮಗೆ ಗೊತ್ತಿಲ್ಲದಂಥ ಮಾನಸಿಕ ಕಾಯಿಲೆಗಳು. ಅಂದರೆ ಇದು ಕಾಯಿಲೆ ಅಂತಲೇ ಗೊತ್ತಿಲ್ಲ ನಮಗೆ, ಬಟ್ ಅದು ಮನಃಶಾಸ್ತ್ರಜ್ಞರ ಪ್ರಕಾರ ಅಥವಾ ಮನಃಶಾಸ್ತ್ರದ ಪ್ರಕಾರ ಅದು ಕಾಯಿಲೆ ಆಗಿರುತ್ತೆ ಮತ್ತು ಅದನ್ನು ಗುಣಪಡಿಸ್ಬೋದು, ಅದು ಮುಖ್ಯ. ಕಾಯಿಲೆ ಅಂತ ಗೊತ್ತು ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದು ಗುಣಪಡಿಸ್ಬೋದು. ಆ ಥರ ನಮ್ಮಲ್ಲಿ ಅಂದರೆ ನಮ್ಮ ಜನಸಾಮಾನ್ಯರಲ್ಲಿ ಯಾವ ಥರದ ಕಾಯಿಲೆಗಳಿರ್ತವೆ ಮತ್ತು ಅದು ಹೇಗೆ ಗುಣಪಡಿಸ್ಬೋದು? ಸ್ಟಾರ್ಟಿಂಗ್ ವಿತ್ ಯು ಸರ್. ಓಕೆ, ನನಗೆ ಈ ಮನಃಶಾಸ್ತ್ರ ಅನ್ನೋದಿದೆಯಲ್ಲ, ಅದು ನಾನು ಅಕಾಡೆಮಿಕಾಗಿ ಓದಿದ್ರು ನಾನು ಸಾಧ್ಯವಾದಷ್ಟು ಬುಕ್ಸು, ಸಾಧ್ಯವಾದಷ್ಟು ರೇಖೆ ಅಂತೆ, ಪ್ರಾಣಿಕ್ ಹೀಲಿಂಗ್ ಅಂತ ಏನೇನು ಮಾಡ್ತಾರೆ ಈ ಮನಸ್ಸಿಟ್ಕೊಂಡು ಇದೆಲ್ಲ ಟ್ರೈ ಮಾಡ್ಕೊಂಡು ಬಂದ್ಬಿಟ್ಟೆ. ಯೋಗ ಕ್ಲಾಸಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ ನಂದು. ಅಲ್ಲಿ ಮೆಡಿಟೇಷನ್ ಅಂತ ಬಂತು, ಅಲ್ಲಿ ಒಂದು ತ್ರಾಟಕ ಅಂತ ಬಂತು. ಓಹೋ ಇದನ್ನು ಕಂಡಿಡ್ಬೇಕು, ಇದು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಬಂದ್ಬಿಡ್ತು ನನಗೆ. ಹಿಪ್ನೋಥೆರಪಿ ಎಲ್ಲವನ್ನೂ ನೋಡ್ಕೊಂಡು ಬಂದ್ಬಿಟ್ಟೆ. ಬಟ್ ನನಗೆ ಟೋಟಲಿ ಅನಿಸೋದೇನೆಂದರೆ, ದೇಹ ಕಾಯಿಲೆ ಬರುತ್ತಾರೆ, ಮನಸ್ಸಿಗೂ ಬರುತ್ತೆ. ನಮಗೇನಾಗುತ್ತೆ, ದೇಹದ ಕಾಯಿಲೆ ಕಣ್ಣಿಗೆ ಕಾಣುತ್ತೆ, ಇಲ್ಲಿ ಗಾಯ ಆಗಿದೆ, ಇಲ್ಲಿ ಉಳುಕಿದೆ, ಇದು ಸೈಲೆಂಟ್ ಕಿಲ್ಲರ್ ಅಂತಾರಲ್ಲ, ಹಾಗೆ ಮನಸ್ಸಿಂದ ಏನಂದರೆ ನಾವು ಬೆಳೆದ ವಾತಾವರಣಕ್ಕೆ ತಕ್ಕಂಗೆ ನಮಗೆ ಚಿಕ್ಕ ಬಾಲ್ಯದಲ್ಲಾಗಿರೋ ಆಘಾತಗಳಿರ್ಬೋದು, ಮರ್ತೋಗಿರ್ಬೋದು, ನಾವು ಮುಂದೆ ಯಾರೋ ಒಬ್ರು ಕೈ ಕೊಟ್ಟಿಗಿರ್ಬೋದು, ಯೌವನದಲ್ಲಿ ಪ್ರೀತಿ ಭಂಗ ಆಗಿರುವಂಥದ್ದು ಇರ್ಬೋದು, ಯಾವುದೋ ಒಂದು ವಿಷಯ ಅವನು ಒಳಗಡೆ ಗೊತ್ತಿಲ್ಲದೆ ಅದು ಬೆಳೀತಾನೇ ಇರುತ್ತೆ. ಅವನು ಗೊತ್ತಿಲ್ಲದೆ ನನಗೆ ಹಿಂಗಾಗೋಯ್ತಲ್ಲ, ನನಗೆ ಕೈ ಕೊಟ್ಬಿಟ್ಲಲ್ಲ ಅವಳು, ನಾನು ಏನು ತಪ್ಪು ಮಾಡಿದೆ, ಎಷ್ಟು ಪ್ರೀತಿಸಿದ್ದೆ ಅವಳನ್ನ, ಈ ಥರ ಅದು ಕೊಂಡಿಗಳು ಮಾಡ್ಕೊಂಡು ತುಂಬಾ ಅವ್ನು ಇದಾಗ್ತಿರುತ್ತೆ, ಏನು ಕಾಡ್ತಿರುತ್ತೆ. ಬಟ್ ಅದೊಂದು ಕಾಯಿಲೆ ಆಗಿದೆ ನನಗೆ ಇವಾಗ ಅಂತ ಅನ್ಸೋದು ಭಾಳ ಲೇಟಾಗಿ ಅವನಿಗೆ. ಯಾಕಂದರೆ ಇದು ಸಹಜ, ನನಗಳು ಕೈ ಕೊಟ್ಟರು ನಂಗೆ ಬೇಜಾರಾಯ್ತು, ಊಟ ಮಾಡ್ತಿಲ್ಲ, ಹೌದು, ಆ ಥರ ಊಟ ಮಾಡಲ್ಲ ಎಷ್ಟೋ ಜನ, ಹೌದು ಹಿಂಗೆ ಅಂತ. ಬಟ್ ಎಷ್ಟು ಹೊತ್ತಿಂದ, ಎಷ್ಟು ವರ್ಷದಿಂದ ಡಿಪ್ರೆಷನ್ ಅಂತ ಕರಿಬೇಕಾದ್ರೆ ಇಟ್ಸ್ ನಾಟ್ ಈಸಿ. ನಮಗೆ ಮೊದಲು ಬರುವಾಗ, ನನ್ನ ಹತ್ರ ಬರುವಾಗ 35 ವರ್ಷದ ಹಿಂದಿನ ಕತೆ ಹೇಳ್ತಿರೋದು ನಾನು. ಸರ್, ನನ್ನ ಮಗ ಫೇಲ್ ಆಗಿಬಿಟ್ಟಿದ್ದಾನೆ ಸರ್, ನಿದ್ದೆನೇ ಮಾಡಿಲ್ಲ, ಊಟ ಮಾಡ್ತಾ ಇಲ್ಲ, ಅಳ್ತಾನೆ, ಬೇಡ ನನ್ನ ಕಾಲೇಜಿಗೆ ಹೋಗಲ್ಲ, ಸ್ಕೂಲ್ಗೆ ಹೋಗಲ್ಲ ಅಂತ ಕೂತ್ಕೋತಾನೆ, ಸ್ವಲ್ಪ ಹೇಳಿ ಸರ್ ಅನ್ನೋರು. ಇವಾಗ ಹೆಂಗಾಗಿದೆ ಅಂದರೆ, ಸರ್ ನನ್ನ ಮಗ ಫೇಲ್ ಆಗಿದ್ದಾನೆ SLC ಸರ್, ನಿನ್ನೆಯಿಂದ ಊಟ ಮಾಡಿಲ್ಲ ಸರ್, ನಿದ್ದೆನೂ ಮಾಡ್ತಿಲ್ಲ, ಫುಲ್ಲು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾನೆ ಸರ್. ಇಟ್ಸ್ ನಾಟ್ ಡಿಪ್ರೆಷನ್, ಅವರೇ ಅನ್ಕೊಂಡ್ಬಿಟ್ಟಿರ್ತಾರೆ, ಅವರೇ ಡಿಸೈಡ್ ಮಾಡ್ತಾರೆ. ಯಾಕಂದ್ರೆ ಇವಾಗ ಸಿಕ್ಕಾಪಟ್ಟೆ ನೋಡ್ಬಿಡ್ತಾರೆ, ಅಲ್ಲಿ ಇಲ್ಲಿ ಎಲ್ಲ ಗೂಗಲಲ್ಲೆಲ್ಲ ಸರ್ಚ್ ಮಾಡ್ತಾರೆ, ಈ ಥರ ಯಾಕೆ ಅಂತ. ಅದು ಲಕ್ಷಣ ಇರ್ಬೋದು ಅದರದ್ದು, ಆದರೆ ಅದು ತುಂಬ ಹೊತ್ತು
ಆಗಿದೆಯಾ, ತುಂಬ ವರ್ಷಗಳಿಂದ ಇದೆಯಾ ಅನ್ನೋದೆಲ್ಲ ತುಂಬ ಮುಖ್ಯ ಆಗುತ್ತೆ. ಅದಲ್ಲದೆ ಡಿಪ್ರೆಷನ್ ಲಕ್ಷಣಗಳೆಲ್ಲ ಅವ್ಳು ಹೇಳ್ತಾಳೆ. ಇಟ್ಸ್ ನಾಟ್ ಒಂದೇನೋ ಅವ್ನು ಊಟ ಬಿಟ್ಟ ನಿದ್ದೆ ಮಾಡ್ತಿಲ್ಲ ಅಂದ ತಕ್ಷಣ ಡಿಪ್ರೆಷನ್ ಆಗೋದಿಲ್ಲ ಅದು. ಸೊ ಈ ಥರ ಸೆಲ್ಫ್ ಏನು ಅಂತಾರೆ ಅದನ್ನು ಜಡ್ಜ್ ಮಾಡೋದು ಬಿಟ್ಬಿಡ್ಬೇಕು, ಡಯಾಗ್ನೋಸಿಸ್ ಬಿಟ್ಬಿಡ್ಬೇಕು. ಯಾಕಂದರೆ ಅದಕ್ಕೆ ನಿಷ್ಣಾತರಿದ್ದಾರೆ, ಅಕಾಡೆಮಿಕ್ ಆಗಿ ಅದು ಕ್ವಾಲಿಫೈಡ್ ಸೈಕ್ಯಾಟ್ರಿಸ್ಟ್ ಇದ್ದಾರೆ, ಸೈಕಾಲಜಿಸ್ಟ್ ಇದ್ದಾರೆ. ಸೊ ನನಗೆ ಒಂದು ನಮ್ಮ ಪ್ರೊಫೆಸರ್ ತಿಮ್ಮಪ್ಪ ಅವರು ವೈಸ್ ಚಾನ್ಸಲರ್ ಆಗಿದ್ದರು, ಪ್ರೊಫೆಸರ್ ಆಫ್ ಸೈಕಾಲಜಿ ಅವರು. ಸೊ ಅವ್ರನ್ನ ನಾನೊಂದು ಸಲ ಸುಷ್ಮಿತನ ಕರ್ಕೊಂಡು ಹೋಗಿದ್ದೆ ಅವ್ರ ಹತ್ರ. ಅವಳೊಂದು ಮ್ಯಾಗಝೈನ್ಗೆ ವರ್ಕ್ ಮಾಡ್ತಾಯಿದ್ಲು, ಸೈಕಾಲಜಿ ಬಗ್ಗೆ ಯಾರಾದರೂ ಇದ್ದಾರೆ ಅಂದಾಗ ಅವ್ರ ಹತ್ರ ಕರ್ಕೊಂಡೋದ್ದೆ. ಅವರು ಒಂದು ವಿಷಯ ಹೇಳಿದ್ರು, ನೀವು ಯಾಕೆ ಸರ್ ಸೈಕಾಲಜಿಸ್ಟೇ ಯಾಕಾದ್ರಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನನಗೆ ಒಂದು ದೊಡ್ಡ ಬಲವಾದ ಕಾರಣ ಇದೆ ಅದಕ್ಕೆ ಅಂತ. ಏನು ಅಂದೆ, ಅವ್ರು ಚಿಕ್ಕ ಹುಡುಗರಾಗಿದ್ದ, ಅಂದರೆ 6ನೇ ಕ್ಲಾಸು ಈ ಥರ ಓದ್ತಿರುವಾಗ ಸ್ಕೂಲ್ಗೆ ಹೋಗ್ತಾಯಿದ್ರು. ಅವರು ಅವ್ನ ಫ್ರೆಂಡ್ ಇನ್ನೊಬ್ಬ ಫ್ರೆಂಡ್ ಇದ್ದ. ಇಬ್ಬರು ಹೋದಾಗ ಒಂದು ದಾರಿಲಿ ಒಂದು ಮನೆ ಇತ್ತು, ಅಲ್ಲೊಂದು ಹುಡುಗಿ ಇದ್ಲು. ಅವ್ರ ಅಮ್ಮ ಇವರೆಲ್ಲ ಫ್ರೆಂಡ್ಸು. ನೀವು ಹೋದಾಗ ಇವಳನ್ನು ಕರ್ಕೊಂಡು ಹೋಗ್ರಪ್ಪ, ಇವಳು ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ತಿರ್ತಾಳೆ, ಬಸ್ ಗೀಸು ಎಲ್ಲ ಬರ್ತಿರುತ್ತೆ, ಸ್ವಲ್ಪ ನೀವು ಜೊತೆಯಲ್ಲೇ ಕರ್ಕೊಂಡು ಹೋಗಿ ಆಯಿತು ಅಂತ ಡೈಲಿ ಕರ್ಕೊಂಡು ಹೋಗೋರು. ಒಂದು ದಿವಸ ಏನಾಯಿತು, ಅವಳು ಹೊರಗೆ ಬಂದು ನಿಂತಿರಲಿಲ್ಲ. ಇವ್ರಿಗೆ ಆಶ್ಚರ್ಯ ಆಯ್ತು, ಏನಾಯಿತು ಅಂತ ಮನೆ ಬಾಗಿಲು ತಟ್ಟಿದ್ರೆ, ಆ ಬಾಗಿಲು ತೆಗೆದ್ರೆ ಅಲ್ಲಿ ಮೂಲೆಯಲ್ಲಿ ಕೂತೇಳಂತೆ ಅಂತ ರೌದ್ರಾವತಾರ ತಳ್ಬಿಟ್ಟು ಕೂತೇಳೆ. ಇವರು ನಡ್ಗೋಗ್ಬಿಟ್ರೆ ಅಂತ ಏನು ನಡೀತಿದೆ ಇವಳಿಗೆ ಅಂತ. ಅದು ಯಾರ್ದೋ ವಾಯ್ಸ್ ಎಲ್ಲ ಅಂತ ಕರ್ಕಶ ಆಗಿ ಎಲ್ಲ ಮಾಡಿ ಅವ್ರೇನಾಯಿತು ಅಂದರೆ ಏನು ಅಂತ ಯಾಕೆ ಹಿಂಗಿದ್ದಾರೆ ಅಂತ. ಅವಳಿಗೆ ಚಿಕ್ಕಮ್ಮನ ಆತ್ಮ ಹಿಡ್ಕೊಂಡ್ಬಿಟ್ಟಿದೆ ಅಂತ ಏನೋ ಹೇಳ್ಬಿಟ್ಟಿದ್ದಾರೆ ಅವ್ರ ಮನೆಯವರು. ಇವರು ಎದ್ದು ಬಿದ್ದು ಅಲ್ಲಿಂದ ಹೊರಗ್ಬಿಟ್ಟಿದ್ದಾರೆ ಇಬ್ಬರೂ. ಇಲ್ಲಿಂದ ಹೋದ್ಮೇಲೆ ಆಮೇಲಿಂದ ಇವರು ಬಳಸೋ ದೊಡ್ಡ ದಾರಿ ಆದರೂ ಕೂಡ ಪರವಾಗಿಲ್ಲ, ಆ ಹೋಗೋ ದಾರಿ ಬಿಟ್ಟು ಸುತ್ಕೊಂಡು ಹೋಗ್ತಿದ್ರಂತೆ. 1 ಕಿಲೋಮೀಟರ್ ಎಷ್ಟಾದ್ರೂ ಪರವಾಗಿಲ್ಲ, ಆ ಮನೆ ಮುಂದೆ ಬೇಡ ಅಂತ, ಆತ್ಮ ನಮ್ಮನ್ನು ಹಿಡ್ಕೊಂಡ್ಬಿಟ್ರೆ ಅಂತ ಈ ಥರ ಭಯದಲ್ಲಿ ಹೋಗ್ತಿದ್ರಂತೆ. ಆ ವಯಸ್ಸಲ್ಲಿ ಬಂತು. ಅದಾದಮೇಲೆ ಇವರು ಲೇಟ್ ಆಗ್ತಿದ್ದಂತೆ ಹೋಗುವಾಗ. ಅವಾಗ ಐ ಥಿಂಕ್ ಅವ್ರು ಸೈನ್ಸ್ ಮೇಸ್ಟ್ರು ಯಾರೋ, ಯಾಕಪ್ಪ ಲೇಟಾಗಿ ಬರ್ತೀರಿ ಪ್ರತಿದಿನ ಅಂತ. ಇಲ್ಲ ಸರ್ ಈ ಥರ ಆಗಿದೆ, ನಮ್ಗೆ ಭಯ ಆಗುತ್ತೆ, ಆ ರೋಡಿಂದ ಈ ರೋಡಿಂದ ಬರ್ತೀವಿ ಅಂತ. ಅಯ್ಯೋ ಪೆದ್ರಾ ಅಂತಂದ್ರಂತೆ. ಏನು ಅಂತ ನೋಡಿದಂತೆ, ಇದು ಯಾವ ದೆವ್ವನೂ ಅಲ್ಲ, ಈ ಆತ್ಮನೂ ಅಲ್ಲ ಅವಳು ಹಿಡ್ಕೊಂಡಿರೋದು, ಇದು ಒಂದು ಮಾನಸಿಕ ಕಾಯಿಲೆ ಅಂದ್ರಂತೆ. ಹೌದಾ ಅಂತ ಇವ್ರಿಗೆ ಆಶ್ಚರ್ಯ. ಅದು ಯಾವುದೂ ಅಲ್ಲ, ಅವಳಿಗೊಂದು ಮತಿಭ್ರಮಣೆ ಆಗಿದೆ ಆ ಟೈಮಲ್ಲಿ, ಅದರಿಂದ ಹಂಗೆ ಆಡ್ತಿದ್ದಾರೆ ಅವರು. ಇದು ಸಿಂಪಲ್ ವಿಷಯ, ಇದಕ್ಕೆ ಮನಃಶಾಸ್ತ್ರಜ್ಞರಿದ್ದಾರೆ, ಅವ್ರನ್ನ ಕನ್ಸಲ್ಟ್ ಮಾಡೋದು ಬಿಟ್ಟು ಇವ್ರು ಏನೇನು ಮಾಡ್ತಿದಾರೋ ಗೊತ್ತಿಲ್ಲ. ಸಿ ದ ಥಿಂಗ್ ಈಸ್, ಅದು ಕಾಯಿಲೆ, ಅದು ವಾಸಿ ಮಾಡಬಹುದಾದ ಕಾಯಿಲೆ ಅಂತಂದ್ರಂತೆ. ಅಲ್ಲಿಗೆ ಇವ್ರಿಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಬಂತಂತೆ ಈ ಸೈಕಾಲಜಿಯಿಂದ ಏನು ನೋಡ್ಬೇಕಂದ್ರೆ. ಅಲ್ಲಿಂದ ಅವರು ಪರ್ಸ್ಯೂ ಮಾಡ್ತಾ ಹೋದರು ಸೈಕಾಲಜಿ. ಎಂಥ ದೊಡ್ಡ ಪ್ರೊಫೆಸರ್ ಆಗ್ಬಿಟ್ರು ಕೊನೆಗೆ. ಸೊ ಅವ್ರು ಹೇಳ್ತಾಯಿದ್ರು, ಸೊ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಜನ ಅಂತ. ಈ ಥರ ಒಂದು ವಿಚಿತ್ರ ಲಕ್ಷಣ ನೋಡಿದ ತಕ್ಷಣ ಇವ್ರಿಗೆ ಹುಚ್ಚಿಡಿದಿದೆ, ಇವ್ರಿಗೇನೋ ಅದನ್ನು ಬಿಟ್ಟುಬಿಡ್ಬೇಕು ಅಂತ ಇದ್ರು. ಸುಷ್ಮಿತಾ ಅವರು ಈಗ ವಿಚಿತ್ರ ಲಕ್ಷಣಗಳು ಅಂತ ಸರ್ ಏನಂತ ಇದ್ರು. ವಿಚಿತ್ರ ಲಕ್ಷಣ ಅಂದರೆ ನಾವು ಹುಚ್ಚು ಹಿಡಿದಿದೆ ಅಂತ ನಾವು ಅನ್ಕೋತೀವಿ. ಹುಚ್ಚು ಹಿಡ್ದಿಲ್ಲ ಅಂತ ಜನರಿಗೆ ಹೇಳೋದಾದರೆ ಏನಾಗಿರುತ್ತೆ ಹಾಗಾದರೆ ಅನ್ನೋದು ಪ್ರಶ್ನೆ ಬರುತ್ತೆ. ಮಾನಸಿಕ ಕಾಯಿಲೆಗಳಂದ್ರೆ ಅಂದರೆ ಎಕ್ಸಾಂಪಲ್ಗೆ ಯಾವುದು ಅನ್ನೋದೊಂದು, ಆಮೇಲೆ ಯಾಕೆ ಹಂಗಾಗುತ್ತೆ ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ. ಸೊ ಯಾವುದೋ ಒಂದು ಉದಾಹರಣೆ ಕೊಡ್ಬೋದಾ? ಸೊ ಕೆಮಿಕಲ್ ಇಂಬ್ಯಾಲೆನ್ಸ್ ಅಂತ ಆಗುತ್ತೆ ಬೇಸಿಕಲಿ. ಈಗ ಉದಾಹರಣೆ ಕೊಡೋದಾದ್ರೆ ಲಕ್ಷಣ ಅದು ಸಟಲಿಂದ ಸೀರಿಯಸ್ವರೆಗೂ ಹೋಗ್ಬೋದು, ಅಂದರೆ ಸಿಂಪಲಿಂದ ಒಂದು ಕಾಂಪ್ಲಿಕೇಟೆಡ್ವರೆಗೂ. ಇವಾಗ ಅವ್ರು ಹೇಳಿದ್ದು ಒಂದು ಅಡ್ವಾನ್ಸ್ ಸ್ಟೇಜ್ ಅಂತ ನಾವು ಕರಿಬೋದು. ಸಿಂಪಲ್ ಸ್ಟೇಜ್ ಅಂತ ಬಂದಾಗ ಕೆಲವು ವಿಷಯಗಳು ನಾರ್ಮಲ್ ಅಂತ ಅನಿಸ್ಬೋದು, ಅವ್ರ ಸ್ವಭಾವನೇ ಆ ರೀತಿ ಅಂತ. ಬಟ್ ಅದು ಸ್ವಲ್ಪ ಅಡ್ವಾನ್ಸ್ ಲೆವೆಲಲ್ಲಿದ್ದಾಗ ಅದು ನಾರ್ಮಲ್ ಕೂಡ ಇರ್ಬೋದು. ಬಟ್ ಇಫ್ ಇಟ್ ಇಸ್ ಸಮಥಿಂಗ್ ದಟ್ ಗೋಸ್ ಟು ಅನ್ ಅಡ್ವಾನ್ಸ್ ಸ್ಟೇಜ್, ಅದು ಕಾಯಿಲೆ ಆಗಿ ಕೂಡ ಅದು ಪರಿಣಾಮ ಆಗ್ಬೋದು. ಸೊ ಉದಾಹರಣೆ ಕೊಡೋದಾದರೆ, ಈಗ ಕೆಲವು ಜನ ರಿಸರ್ವ್ಡ್ ಆಗಿರ್ತಾರೆ, ಯಾರ ಹತ್ರನೂ ಮಾತಾಡಲ್ಲ, ಅಥವಾ ಯಾವುದೇ ಒಂದು ಇಮೋಷನ್ ನಾರ್ಮಲ್ ಆಗಿ ಯಾವ ಥರ ಮನುಷ್ಯ ಇಮೋಷನ್ ತೋರಿಸ್ತಾನೆ ಅವ್ರು ತೋರಿಸೋದಿಲ್ಲ. ಈ ಥರ ಕೆಲವು ಥಿಂಗ್ಸ್ ಇಟ್ ಮೈಟ್ ಬಿ ಅ ಪಾರ್ಟ್ ಆಫ್ ಅ ಪರ್ಸ್ನಾಲಿಟಿ ಆಲ್ಸೋ, ಬಟ್ ಇಟ್ ಮೈಟ್ ಬಿ ಅ ಪಾರ್ಟ್ ಆಫ್ ಮೆಂಟಲ್ ಇಲ್ನೆಸ್ ಆಲ್ಸೋ. ಸೊ ಅದರಿಂದ ನಾವು ಸ್ವಲ್ಪ ಬೇರೆ ಥಿಂಗ್ಸ್ನು ಅಬ್ಸರ್ವ್ ಮಾಡಬೇಕು. ಸೈಲೆಂಟ್ ಆಗಿರೋರೆಲ್ಲ ಯೋಚನೆ ಮಾಡ್ತಿರ್ತಾರೆ ಅದೊಂದೇ ಆದ್ರೆ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ಅದ್ರಲ್ಲಿ ಎಷ್ಟೊಂದ್ ಸಲ ಇವಾಗ ಜೋಕ್ ಹೇಳಿದ್ರೆ ಕೆಲವು ಜನರಿಗೆ ನಗು ಬರ್ಬೋದು. ಐ ಅಂಡರ್ಸ್ಟ್ಯಾಂಡ್, ಅದು ಸಬ್ಜೆಕ್ಟಿವ್. ಕೆಲವು ಜನರಿಗೆ ಕೆಲವು ಬರುವಂತ ವಿಷಯಗಳಿಗೆ ಯಾರೊಬ್ಬ ಸಿಕ್ಕಾಪಟ್ಟೆ ಹಿಂಗೆ ಕೂತಿದ್ದಾನೆ, ಆಯ್ತಾ ನಗ್ಬೇಕಾ ಅಂತ ಹೇಳಿ ಹೋದ ಅಂದ್ರೆ ಓಕೆ, ಮೇ ಬಿ ಹಿಸ್ ಇಮೋಷನಲ್ ರೆಸ್ಪಾನ್ಸ್ ಇಸ್ ನಾಟ್ ದಟ್ ಆಫ್ ಅ ನಾರ್ಮಲ್ ಪರ್ಸನ್ ಅಂತ ಆಯ್ತು, ವಿಚ್ ಇಸ್ ಫೈನ್ ಫಾರ್ ಯೋರ್ ಪರ್ಸನಲ್ ಯೂಸ್, ಇಟ್ಸ್ ಓಕೆ. ಬಟ್ ನೀನ್ ಒಂದ್ ಸೊಸೈಟಿಯಲ್ಲಿ ಇದ್ಯಾ, ಜನರ ಜೊತೆ ಮಿಂಗಲ್ ಆಗ್ತೀಯಾ, ನಾಳೆ ಮದುವೆ ಆಗ್ತೀಯಾ, ಆ ರಿಲೇಶನ್ಶಿಪ್ ಇಂಪಾರ್ಟೆಂಟ್, ಇಬ್ರು ಬೇರೆ ತರ ಜನ ಪರಸ್ಪರ ಇದಕ್ಕೆಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ನ ಕೊಡುತ್ತೆ. ಅಲ್ಲಿವರೆಗೂ ಅವನಿಗೆ ಪ್ರಾಬ್ಲಮ್ ಕೊಡೋದಿಲ್ಲ. ಈಗ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಹೈ ಫಂಕ್ಷನಿಂಗ್ ಆಟಿಸಮ್ ಅಂತ ಹೇಳ್ತೀವಿ. ಆಟಿಸಮ್ ಅಂದ್ರೆ ಈಗ ಮಕ್ಕಳಲ್ಲಿ
ಕೆಲವು ಜನ ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡದೇ ಇರ್ಬೋದು, ಎಲ್ಲೋ ನೋಡ್ಕೊಂಡು ಕೂತಿರ್ಬೋದು, ಅಥವಾ ಏನೋ ಕಾನ್ಸಂಟ್ರೇಷನ್ ಹೇಳಿದ್ರೆ ಅವ್ರಿಗೆ ಅರ್ಥ ಆಗದೆ ಇರ್ಬೋದು, ಈ ಥರ ಎಲ್ಲ ಇರ್ಬೋದು ಲಕ್ಷಣಗಳು. ಅದೇ ಒಂದು ಅಡಲ್ಟಲ್ಲಿ ಆಟಿಸಮ್ ಲಕ್ಷಣ ಅಂತ ಬಂದಾಗ, ಹೈ ಫಂಕ್ಷನಿಂಗ್ ಆಟಿಸಮ್ ಅಂತ ಬಂದಾಗ ಅವರು ಹೈ ಫಂಕ್ಷನಿಂಗ್ ಇಂಡಿವಿಜುವಲ್ಸ್. ಸೊ ಗೊತ್ತೇ ಆಗಲ್ಲ ಅವ್ರಿಗೆ ಆಟಿಸಮ್ ಇದೆ ಅಂತ. ಹೈ ಫಂಕ್ಷನಿಂಗ್ ಅಂದ್ರೆ ದೇ ಆರ್ ಏಬಲ್ ಟು ಡೂ ದ ವರ್ಕ್, ದೇ ಆರ್ ಏಬಲ್ ಟು ಅರ್ನ್ ವೆಲ್, ದೇ ಆರ್ ಏಬಲ್ ಟು ಗೆಟ್ ಅ ಗುಡ್ ಜಾಬ್, ದೇ ಆರ್ ಏಬಲ್ ಟು ಬಿ ನಾರ್ಮಲಿ ಅವರು ವೆರಿ ಗುಡ್ ಅಟ್ ಆಲ್ ದ ಅದರ್ ಥಿಂಗ್ಸ್, ಸೋಷಿಯಲ್ ಆಗಿರ್ತೆಲ್ಲ. ಬಟ್ ಅವ್ರದ್ದು ಆಟಿಸಮ್ ಫೀಚರ್ಸ್ನ ಕವರ್ ಮಾಡಿಬಿಡ್ತಾರೆ ಅವ್ರು ತುಂಬ ಸ್ಮಾರ್ಟ್ ಆಗಿ, ಅಂದರೆ ಬೇಕಂತಲ್ಲ, ನ್ಯಾಚುರಲ್ ಆಗಿ. ಬಟ್ ನಾವು ಹೇಗೆ ಕಂಡುಹಿಡಿಬೋದು ಅಂದರೆ, ಕೆಲವು ಅವರ ಒಂದು ಮ್ಯಾನರಿಸಮ್ ಇರುತ್ತೆ, ಅವ್ರು ನಡೆಯೋ ರೀತಿ ಅಥವಾ ಕೈ ಇಡೋ ರೀತಿ ಅಥವಾ ಕುತ್ಕೊಳ್ಳೋ ರೀತಿ, ಇಟ್ ವಿಲ್ ಬಿ ಅ ಬಿಟ್ ಡಿಫ್ರೆಂಟ್ ಫ್ರಮ್ ಅ ನಾರ್ಮಲ್ ಪರ್ಸನ್. ಒಂದು. ಎರಡನೇದು, ಅವರ ಇಮೋಷ್ನಲ್ ಕೆಪಾಸಿಟಿ ಸಿಕ್ಕಾಪಟ್ಟೆ ವೀಕ್ ಆಗಿರುತ್ತೆ, ಬಟ್ ಪ್ರಾಕ್ಟಿಕಲ್ ಇಂಟೆಲಿಜೆನ್ಸ್ ಸಿಕ್ಕಾಪಟ್ಟೆ ಇರುತ್ತೆ. ಇವಾಗ ಬುಕ್ ನಾಲೆಜ್, ಜನರಲ್ ನಾಲೆಜ್ ಅದೆಲ್ಲ ಫುಲ್ ಸ್ಮಾರ್ಟ್ ಇರ್ತಾರೆ ಅವರು, ಯು ಕ್ಯಾನ್ ನೆವರ್ ಎವರ್ ಡೌಟ್ ಇಟ್. ಬಟ್ ಇವಾಗ ಇಮೋಷನ್ ಪ್ರಾಕ್ಟಿಕಲ್ ಒಂದು ಸಿಚುವೇಶನ್ ಹೆದರ್ತಾನೆ ಅವನು, ಏನೋ ಅವ್ನು ಫೇಸ್ ಮಾಡ್ಬೇಕಾದ್ರೆ ಅದು ಅವ್ನಿಗೆ ಆಗಲ್ಲ. ಬಟ್ ಅವ್ನು ಮಾತಾಡೋ ರೀತಿ ಹೇಗಿರುತ್ತೆ, ಇವನ್ ಡೆಫಿನೆಟ್ಲಿ ದರ್ ಇಸ್ ನೋ ಪ್ರಾಬ್ಲಮ್ ಅನ್ನೋ ರೀತಿ ಇರುತ್ತೆ. ಬಟ್ ಇಮೋಷ್ನಲ್ ಅದೊಂದು. ಎರಡನೇದು, ಇಮೋಷ್ನಲ್ ಎಕ್ಸ್ಪ್ರೆಷನ್, ಆ ಇಮೋಷನ್ನ ವ್ಯಕ್ತಪಡಿಸುವಂಥದ್ದು ಇಟ್ಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ದೀಸ್ ಕೈಂಡ್ ಆಫ್ ಇಂಡಿವಿಜುವಲ್ಸ್. ಇವಾಗ ಒಂದು ರಿಲೇಷನ್ಶಿಪ್ ಅಂತಾನೆ ತಗೊಳ್ಳೋಣ, ನನ್ನ ಕೋಪ ತಗೊಳ್ಳೋಣ, ನೀನು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಹೇಳೋದು ಒಬ್ರಿಗೆ ಈಸಿ ಇರ್ಬೋದು, ಇವ್ರಿಗೆ ಅದು ಹೇಳೋದೇ ಅವರು ಕನ್ಫ್ರಂಟೇಷನ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತಾರೆ. ಸೊ ಅದು ಫುಲ್ ಬಾಟಲ್ ಅಪ್ ಆಗಿ ಅಟ್ ಒನ್ ಪಾಯಿಂಟ್ ಇಟ್ ಜಸ್ಟ್ ಬರ್ಸ್ಟ್ ಔಟ್. ಒಂದು ಫ್ರಸ್ಟ್ರೇಷನ್, ಅವ್ರ ಒಳಗಡೆ ಒಂದು ಫ್ರಸ್ಟ್ರೇಷನ್, ಗಿಲ್ಟ್, ಕೋಪ, ಅದೆಲ್ಲ ಒಂಥರ ಪೀಕಿಗೆ ಹೋಗ್ಬಿಡುತ್ತೆ ಅದು. ಸೊ ದಟ್ ಈಸ್ ನಾಟ್ ಸಮಥಿಂಗ್ ದಟ್ ಇಸ್ ಎನ್ಕರೇಜಿಂಗ್ ಆಫ್ ಅ ಹೆಲ್ದಿ ರಿಲೇಷನ್ಶಿಪ್. ಸೊ ಇಮೋಷ್ನಲ್ ಮತ್ತು ಸೋಷಲ್, ಅವ್ರದ್ದು ಸೋಷಲ್ ಆ್ಯಂಗ್ಸೈಟಿ ಅನ್ನೋದು ಇರುತ್ತೆ ಅವ್ರಿಗೆ. ಅಂದರೆ ಜನ ಏನು ಅನ್ಕೋತಾರೆ ನನ್ನ ಬಗ್ಗೆ, ನಾನು ಈ ಥರ ಮಾಡಿಬಿಟ್ರೆ ತಪ್ಪು ಅಂದ್ಕೊಂಡ್ಬಿಡ್ತಾರೆ, ನಾನು ಇವಾಗ ಹಲೋ ಅಂತ ಹೀಗೆ ಹೇಳಿಲ್ಲ ಅಂದರೆ ಐ ಆಮ್ ನಾಟ್ ವೆಲ್ ಮ್ಯಾನರ್ಡ್ ಅಂತ ಅಂದ್ಕೊಂಡ್ಬಿಡ್ಬೋದು, ನನ್ನ ಒಂದು ಜೆಸ್ಚರ್ ಈ ರೀತಿ ಇರಬೇಕು, ಆ ಥರ ಎಲ್ಲ ಇರುತ್ತೆ ಫ್ಯೂ ಥಿಂಗ್ಸ್. ಆಟಿಸಮ್ ಅಂದರೆ ಆ್ಯಕ್ಚುಲಿ ಏನು ಆಟಿಸಮ್ ಅಂತಂದರೆ? ಆಟಿಸಮ್ ಅಂದರೆ ನಿಮ್ಮ ಮೈಂಡ್ ಸ್ವಲ್ಪ ಸ್ಲೋ ಆಗಿ ಕೆಲಸ ಮಾಡ್ತಿರ್ಬಹುದು ಕಂಪೇರ್ಡ್ ಟು ಅಷ್ಟು ಶಾರ್ಪ್ ಆಗಿಲ್ಲದೆ ಇರ್ಬೋದು ಕೆಲವೊಂದು ವಿಚಾರಗಳಲ್ಲಿ ಎಲ್ಲ ವಿಚಾರಗಳಲ್ಲಿ ಬೇರೆ ಇರ್ಬೋದು. ಅಡಲ್ಟ್ಗೆ ನೀವು ಹೇಳಿದಂಗೆ ಬೇರೆ ವಿಚಾರ. ಮಕ್ಕಳಲ್ಲಿ ಸ್ವಲ್ಪ ಆಬ್ವಿಯಸ್ ಆಗಿ ಗೊತ್ತಾಗುತ್ತೆ. ಬಟ್ ಒಂದು ಅಡಾಲೆಸೆಂಟ್ ಆದ್ಮೇಲೆ ಅದು ಅಡಲ್ಟಿಗೆ ಹೋದಾಗ ಎರಡು ಥರ ಬರುತ್ತೆ, ಒಂದು ಹೈ ಫಂಕ್ಷನಿಂಗ್, ಒಂದು ನಾಟ್ ಹೈ ಫಂಕ್ಷನಿಂಗ್. ನಾಟ್ ಹೈ ಫಂಕ್ಷನಿಂಗ್ ನಿಮ್ಗೆ ಗೊತ್ತಾಗುತ್ತೆ, ಅದೇ ರೀತಿ ಐ ಕಾಂಟ್ಯಾಕ್ಟ್ ಇರಲ್ಲ, ಅದು ಇದು. ಹೈ ಫಂಕ್ಷನಿಂಗ್ ಸ್ವಲ್ಪ ಟ್ರಿಕ್ಕಿ, ಅಂದರೆ ಬಟ್ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಅವ್ರು ಐ ಕಾಂಟ್ಯಾಕ್ಟ್ ಮಾಡಲ್ಲ, ಸ್ವಲ್ಪ ಆ ಕಡೆ ಇದರಲ್ಲೆಲ್ಲ ಗೊತ್ತಾಗುತ್ತೆ ನಿಮಗೆ ಆಂಗ್ಸೈಟಿ ಲಕ್ಷಣ. ಆ್ಯಂಡ್ ದಿಸ್ ಕ್ಯಾನ್ ಬಿ ಕ್ಯೂರ್ಡ್? ಅದಕ್ಕೆ ಸುಮಾರು ಇಟ್ಸ್ ನಾಟ್ ದ್ಯಾಟ್ ಈಸಿ, ಬಿಕಾಸ್ ಅದು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದರೆ ಅವ್ರ ಬಿಲೀಫ್ ಎಷ್ಟು ಸ್ಟ್ರಾಂಗ್ ಅವ್ರು ಇದು ಕರೆಕ್ಟ್, ಅವ್ರಿಗೆ ನೀವು ಇಷ್ಟ ಅಂದರೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ, ನೀವು ಕರೆಕ್ಟ್ ಅಂದರೆ ಅವ್ರ ತಲೆ ಕರೆಕ್ಟ್, ನೀವು ಸರಿ ಇಲ್ಲ ಅಂದರೆ ನೀವು ಏನೇ ಮಾಡಿ ನೀವು ಸರಿ ಇಲ್ಲ ಅವ್ರ ತಲೆಯಲ್ಲಿ. ಸೊ ಸ್ಟ್ರಾಂಗ್ ಬಿಲೀಫ್ಸ್ ಇರುತ್ತೆ, ವಿಚ್ ಇಸ್ ವೆರಿ ವೆರಿ ಒಂದು ಚೈಲ್ಡ್ಹುಡ್ಡಿಂದ ಇನ್ಹರೆಂಟ್ ಆಗಿ. ಸೊ ದಟ್ ಇಸ್ ನಾಟ್ ಈಸಿ ಟು ಫ್ಲಿಪ್. ಅದು ಸ್ಲೋ ಆಗಿ ಟ್ರೈನ್ ಮಾಡಬೇಕು, ಅಥವಾ ನಮ್ಮ ಸೆಂಟರ್ಗೆ ಬಂದಾಗ ನಾವು ಸಬ್ಕಾನ್ಷಿಯಸ್ ಲೆವೆಲ್ ಮಾಡಿದ್ರೆ ಸ್ವಲ್ಪ ಅದು ಪವರ್ಫುಲ್ ಆಗಿರೋದ್ರಿಂದ ಇಟ್ ಹೆಲ್ಪ್ಸ್. ಸರ್, ಒಂದು ಮಾತು ನೀವು ಮಧ್ಯದಲ್ಲಿ ಹೇಳ್ತಾ ಇದ್ರಿ, ನೀವೇನಂದ್ರೆ ಈಗ ನೀವು ಹೇಳ್ತಿರ್ಬೇಕಾದ್ರೆ ಕೆಲವೊಂದು ಲಕ್ಷಣ ನಮ್ಮ ಹತ್ರನೂ ಇದೆಯಲ್ಲ ಅಂತ ಅನಿಸ್ಬಿಡುತ್ತೆ ಅಲ್ವಾ, ನಾವು ಹಿಂಗಿದೇವಲ್ಲ ಅಂತ. ಬಟ್ ಕೆಲವೊಂದು ನೋಡಿದಾಗ ಅದಿಲ್ಲ ಅಂತ ಅನಿಸುತ್ತೆ. ಯಾಕೆ ಹಂಗೆ ಅನಿಸುತ್ತೆ? ಒಂದು ಭಯ ಆಗುತ್ತೆ ಆ್ಯಕ್ಚುಲಿ, ನನ್ನ ಹತ್ರ ಏನಾದರೂ ಇದೆಯಾ ಅಂಥೇಳಿ. ಯಾಕೆ ನಮಗೆ ಭಯ ಆಗುತ್ತೆ ಅಂದರೆ, ನಮಗೆ ಇಷ್ಟ ಇಲ್ಲ ಆ್ಯಕ್ಚುಲಿ ಯಾರಾದರೂ ಹಂಗೆ ಹೇಳೋದು. ನಮಗೆ ನಿಮಗೊಂದು ಮಾನಸಿಕ ಕಾಯಿಲೆ ಇದೆ ಅಂತ ಯಾರಾದರೂ ಹೇಳೋದು ಅಂದರೆ, ನಾನು ಐ ಡೋಂಟ್ ವಾಂಟ್ ಟು ಐಡೆಂಟಿಫೈ ವಿತ್ ದ್ಯಾಟ್. ನನಗೆ ಮಾನಸಿಕ ಕಾಯಿಲೆ ಇದೆ ನೀವು ಹೇಳೋದಾಗಲಿ ನನಗೆ ಅದನ್ನು ಕನ್ಫ್ರಂಟ್ ಮಾಡಲ್ಲ ನಾನು ಆ ವಿಷಯನ. ಅದು ಹೇಳಿದ್ರೆ ನಾನು ಹೋಗ್ಬಿಡ್ತೀನಿ. ಆ ಥರದ ನಮ್ಮ ಮನಸ್ಥಿತಿ ಇದೆ ಸಮಾಜ. ಯಾವುದೇ ಕಾಯಿಲೆ ಮನುಷ್ಯನ ಬೇಕಾಗಿಲ್ಲ, ಬೇಸಿಕಲಿ ನೆಗೆಟಿವ್ ಬೇಕಾಗಿಲ್ಲ ಅಂತ ಇರೋದು ನನಗೆ. ಕರೆಕ್ಟ್. ನನಗೆ ಕಾಲಲ್ಲಿ ಊತ ಅಂತ ಸರಿ ಹೋಗ್ಬೇಕು ಅಂತ ಹೇಳೋದು ನನಗೆ ಬೇಕಾಗೇ ಇಲ್ಲ, ಸರಿ ಹೋಗ್ಬೇಕು ಅಂತಿರುತ್ತೆ. ಅಲ್ಲ, ಸರಿ ಹೋಗ್ಬೇಕು ಅನ್ನೋದು ಬೇರೆ ವಿಚಾರ. ಊತ ಇದೆ ಅಂತ ನನಗೆ ಹೇಳಕ್ ಇಷ್ಟ ಇಲ್ಲ, ಅದೇ ಅದು ಪ್ರಶ್ನೆ. ಅದೇ ಈಗ ಬೇರೆ ಊತ ಇದೆ ಅಂದ್ರೆ ತೊಂದರೆ ಇಲ್ಲ ಸರ್, ಸರಿ ಮಾಡಿ ಅನ್ಬೋದು. ಬಟ್ ಮನಸ್ಸಲ್ಲಿ ಏನೋ ಸಮಸ್ಯೆ ಇದೆ ನಿಮಗೆ ಅಂತ ನನಗೆ ಯಾರಾದ್ರೂ ಹೇಳೋದು ಇಷ್ಟ ಆಗಲ್ಲ. ಆ ಥರದೊಂದು ಇದೆ. ನೀವೇನೋ ಹೇಳ್ತಾ ಇದ್ರಿ. ಅಂದ್ರೆ ಅದು ನಾರ್ಮಲ್ಗೂ ಇದಕ್ಕೂ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, ಇಲ್ಲಿ ಸ್ವಲ್ಪ ರಿಜಿಡ್ ಆಗಿರುತ್ತೆ, ಅಲ್ಲಿ ನೇಚರ್ ಅಥವಾ ಪ್ರಿಫರೆನ್ಸ್ ಆ ಥರ ಇರುತ್ತೆ. ಇಲ್ಲಿ ಆ ಸಾಲಿಡ್ ನೇಚರೇ ಆ ಥರ ಇರುತ್ತೆ. ಅಂದರೆ ಇಟ್ಸ್ ಅನ್ಶೇಕಬಲ್ ಸಾರ್ಟ್ ಆಫ್ ಡಿಫ್ರೆನ್ಸ್ ನೋಡೋದಾದ್ರೆ. ಇವಾಗ ಮೂಡ್ ಸ್ವಿಂಗ್ ಅಂತಾನೆ ನಾವು ತಗೊಂಡ್ರೆ, ಇವಾಗ ಅವ್ರಿಗೇನೋ ಅಡಮೆಂಟ್ ಅಂದರೆ ಸಿಕ್ಕಾಪಟ್ಟೆ ಅಡಮೆಂಟ್ ಆಗಿರ್ತಾರೆ ಅವರು. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಇದನ್ನು ನಾನು ಫಾಲೋ ಮಾಡ್ತೀನಿ, ಇವಾಗ ವೆಡ್ನೆಸ್ಡೇ ನಾನು ಹೊಸ ಕ್ಲೋತ್ಸ್ ಹಾಕಲ್ಲ, ಅಥವಾ ಥರ್ಸ್ಡೇ ನಾನು ಇಲ್ಲಿಗೆ ಹೋಗಲ್ಲ, ಅಥವಾ ಏನೋ ಒಂದು ಅವ್ರ ಬಿಲೀಫ್ ಏನಿರುತ್ತೆ ಅದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಡೂ ಆರ್ ಡೈ ಥರ ಇರುತ್ತೆ ಅದು. ಅಂದರೆ ಅಷ್ಟು ಎಫೆಕ್ಟ್ ಆಗ್ತಾರೆ ಅವರು, ಅದು ಚೇಂಜ್ ಆದರೆ. ಸೊ ಆ ಒಂದು ಲೆವೆಲಲ್ಲಿ ಇರುತ್ತೆ ಅದು ಪ್ರತಿಯೊಂದು ವಿಷಯ. ಬಟ್ ಹಂಗಂತ ನಾವು ಕೆಲವೊಂದು ವಿಚಾರಗಳಿಗೆ ಒಡಮಟ್ಟ ಆಗಿರ್ತೀವಿ,
ದಟ್ ಡಸಂಟ್ ಮೀನ್ ನಮ್ಗೆ ಆಟಿಸಮ್ ಇದೆ ಅಂತ ಅರ್ಥ ಅಲ್ಲ. That doesn't ಸೊ ಒಂದು ಲಕ್ಷಣ ಮಾತ್ರ ಅಲ್ಲ, ಒಂದು ಲಕ್ಷಣ ಮಾತ್ರ ಅಲ್ಲ. ಅಡ್ಮಿಟ್ ಆಗಿದ್ರು ಈಗ ನಿಮ್ಮ ಮಿಸ್ಸಸ್ ಇರ್ಲಿ ಬಿಡ್ರಿ ಪರವಾಗಿಲ್ಲ ಇವತ್ತು ಹೋಗೋಣ ಅಂತಂದ್ರೆ ಹೊರಡ್ತೀರ ನೀವು ಅಷ್ಟೇ. ಬಟ್ ಇಟ್ ಇಸ್ ನಾಟ್ ಫ್ಲೆಕ್ಸಿಬಲ್. ಇನ್ ದಿಸ್ ಕೇಸ್ ಇಟ್ ಇಸ್ ನಾಟ್ ಫ್ಲೆಕ್ಸಿಬಲ್. ಈಗ ಫಾರ್ ಎಕ್ಸಾಂಪಲ್ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಟೀ ಕುಡಿಬೇಕಂತ ಇರುತ್ತೆ. ಓಕೆ, ಟೀ ಕುಡಿದಿದ್ರೆ ಏನೋ ಒಂದು ಸಮಾಧಾನ ಆಗಲ್ಲ, ಸ್ವಲ್ಪ ಏನೋ ಫ್ರಸ್ಟ್ರೇಷನ್ ಸ್ವಲ್ಪ ಆಗುತ್ತೆ ನಮಗೆ, ಆತರ ಏನಿಲ್ಲ. ಬಟ್ ಇಟ್ ಡಸಂಟ್ ಡಿಸ್ರಪ್ಟ್ ಯುವರ್ ಮೆಂಟಲ್ ಸ್ಟೇಟ್ ಆರ್ ಸಮಥಿಂಗ್. ಫ್ಯೂ ಮಿನಿಟ್ಸ್ ನೀವು ಫ್ರಸ್ಟ್ರೇಟ್ ಆಗ್ತೀರಾ, ಆಮೇಲೆ ಹೋಗ್ಲಿ ಬಿಡಪ್ಪ ಅಂತ ಮುಂದೆ ಹೋಗ್ತೀರಾ ನೀವು. ಎಕ್ಸಾಕ್ಟ್ಲಿ. ಫ್ಲೆಕ್ಸಿಬಲ್ ಆಗಿ. ಸರ್, ಅದು ಇದನ್ನ ಹೆಂಗೆ ಎಜುಕೇಟ್ ಮಾಡ್ತೀರಿ ನೀವು? ಅಂದ್ರೆ ಮಾನಸಿಕ ಕಾಯಿಲೆಗಳನ್ನ ಇರೋದನ್ನ ಒಪ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಅನ್ಸ್ಕೋಂಥ ಪರಿಸ್ಥಿತಿ ಬಂತು ಅಂತ ಅನ್ಕೊಳ್ಳಿ ಒಬ್ಬ ವ್ಯಕ್ತಿಗೆ, ಸೊ ಅವ್ರು ಅದನ್ನು ಮುಚ್ಚಿಡ್ತಾರೆ ಅಲ್ವಾ? ಯಾಕೆಂದರೆ ಅದು ನಮ್ಮ ಸೋಷಿಯಲ್ ಸ್ಟ್ರಕ್ಚರಲ್ಲಿ ಇನ್ನೂ ಕೂಡ ಅದಕ್ಕೊಂದು ಎಕ್ಸೆಪ್ಟೆನ್ಸ್ ಸಿಕ್ಕಿಲ್ಲ. ದೈಹಿಕ ಕಾಯಿಲೆ ಹೌದಾ ಸರಿ ಮಾಡ್ಕೊಳ್ಳಿ ಡಾಕ್ಟರ್ ಹತ್ರ ಹೋಗಿ ಅನ್ನೋ ಥರ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಸರ್, ಇವಾಗ 2025 ಇದ್ದೀವಿ. ಎಷ್ಟೋ ವಿಷಯಗಳು ಬಂದ್ಬಿಟ್ಟಿದೆ ಹೊರಗಡೆ, ಪ್ರತಿಯೊಂದಕ್ಕೂ ಡೆಫಿನೇಷನ್ ಬಂದ್ಬಿಟ್ಟಿದೆ, ಪ್ರತಿಯೊಂದಕ್ಕೂ ರೂಲ್ಸ್ ಬಂದ್ಬಿಟ್ಟಿದೆ, ಲಕ್ಷಣಗಳು ಹಿಂಗೆ ಹಿಂಗೆ ಹಿಂಗಿದ್ರೆ ಹಿಂಗೆ ಪರ್ಫೆಕ್ಟಾಗಿ ಅದನ್ನು ಹೇಳೋರು ಇದ್ದಾರೆ. ಇಂಥ ಆಪರ್ಚುನಿಟಿನ ನಾವು ಬಳಸ್ಕೊಳ್ಳೋದು ಬಿಟ್ಟು ನಮ್ಮ ಪಾಡಕ್ಕೆ ನಾವು ಸುಮ್ಮನೆ ಡೌನ್ ಆಗ್ಬಿಡ್ತೀವಿ. ನನಗೂ ಇರ್ಬೋದೇನೋ ಅಂತ ಯಾವುದೋ ಗೂಗಲಲ್ಲಿ ಹಿಂಗೆ ಮಾಡ್ತೀರ, ಇದೆಲ್ಲ ನನಗೂ ಇದೆಲ್ಲ ಬೇಕಾಗಿಲ್ಲ. ಅದಷ್ಟೇ ಅಲ್ಲ, ಅದಕ್ಕೆ ಅಲ್ವಾ ಸೈಕಾಲಜಿಸ್ಟು ನೂರಾರು ಪ್ರಶ್ನೆಗಳನ್ನ ಕೇಳ್ತಾರೆ. ಕೌನ್ಸಿಲಿಂಗಲ್ಲಿ ನಿಮ್ಮ ಎಷ್ಟೋ ವಿಷಯಗಳನ್ನ ಹೊರಗೆ ತೆಗಿಯೋಕೆ ನೋಡ್ತಾರೆ. ಸುಮ್ಮನೆ ಅಲ್ಲ, ಇದು ನೋಡಿ, ಇದು ನೋಡಿದ ತಕ್ಷಣ ಗೊತ್ತಾಯಿತು, ಫಿಸಿಕಲ್ದು ಒಂದು ರಿಪೋರ್ಟ್ ಬಂದ ತಕ್ಷಣ ಗೊತ್ತಾಗೋಯ್ತು, ಇದು ಕಮ್ಮಿ ಇದೆಯಪ್ಪ, ಅದು ಕಮ್ಮಿ ಇದೆಯಪ್ಪ, ಮುಗಿದು. ಇದು ಹಂಗಲ್ಲ, ಇದು ಮನಸ್ಸು ನೀವು ಹೇಳಿದಂಗೆ ಬಿಟ್ಕೊಡೋದಿರೋದ್ರಿಂದ ಅವ್ನು ಒಂದ್ಸಲ ಓಪನ್ ಅಪ್ ಆಗಲ್ಲ. ಹೆಂಗಿತ್ತು ನಮ್ಮಲ್ಲಿ ಸೂಪರ್ ಆಗಿತ್ತು ಸರ್. ಅಯ್ಯೋ ಇದು ಕೆಲಸನ ಏನಿಲ್ಲ ಸರ್, ತುಂಬ ಹ್ಯಾಪಿ ಆಗಿದ್ದೆ. ಆಮೇಲೆ ಅದು ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಈಗೇನಾಗಿದೆ ಏನು ಸರ್, ಸಡನ್ನಾಗಿ ಇವಾಗ ನನಗೆ ಹಿಂಗೆ ಸಡನ್ನಾಗಿ ಬರಲ್ಲ ಅದು. ಒಂದು ಸಿಂಪಲ್ ಲಾಜಿಕ್ ಏನು ಗೊತ್ತಾ ಸರ್, ಜೀವನದಲ್ಲಿ ಇಷ್ಟೊಂದು ಸಂತರು ಹೇಳ್ಕೊಂಬಂದಿದ್ದಾರೆ ಜೀವನ ಹೆಂಗೆ ತೆಗಿಬೇಕು ಅಂತ. ಬಸವಣ್ಣವರಾಗಲಿ ರಮಣ ಮಹರ್ಷಿಗಳ ತುಂಬ ತಲೆ ಕೇಳಿಸ್ಕೋಬೇಡ ಯಾವುದಕ್ಕೂ, ಪ್ರತಿಯೊಂದು ಹೇಳಿದ್ದಾರೆ. ಕೃಷ್ಣನೂ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ, ತುಂಬ ಯಾವುದಕ್ಕೂ ಅಂಟ್ಕೋಬೇಡ, ತುಂಬ ಕೋಪ ಮಾಡೋದು ಎಲ್ಲ ಬರ್ಕೊಂಡ್ಬರುತ್ತೆ. ನೀವೇನೋ ಹೇಳ್ಬೇಕು ಅನ್ಕೊಂಡ್ರ? ಅದೇ ನಾನು ಹೇಳಕ್ ಹೋದೆ, ಲೈಕ್ ಅವ್ರು ಓಪನ್ ಅಪ್ ಆಗಲ್ಲ. ಅದು ಬಿಗ್ಗೆಸ್ಟ್ ಚಾಲೆಂಜ್ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ. ಅವ್ರು ಎಷ್ಟು ಸ್ಟ್ರಾಂಗ್ ಆಗಿ ಅನ್ಕಾನ್ಶಿಯಸ್ ಲೆವೆಲ್ ಅಲ್ಲಿ ಅದು ಸಪ್ರೆಸ್ ಮಾಡ್ಬಿಟ್ಟಿರುತ್ತೆ. ಅದು ಪೇನ್, ಇಮೋಷನ್ಸ್ನ ಅವ್ರು ಸಪ್ರೆಸ್ ಮಾಡ್ಬಿಟ್ಟಿರ್ತಾರೆ. ಅದು ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಓಕೆ, ಒಂದಿಷ್ಟು ಪೇನನ್ನು ಅವರು ಟಾಲರೇಟ್ ಮಾಡೋ ಕೆಪಾಸಿಟಿ ಜಾಸ್ತಿ ಇರುತ್ತೆ ನಾರ್ಮಲ್ ಜನರಿಗಿಂತ. ಬಿಕಾಸ್ ಅವ್ರು ಯಾವುದೇ ಒಂದು ಟೆನ್ಷನ್ ಪ್ರೊವೋಕಿಂಗ್ ಸಿಚುವೇಶನ್ ಅವ್ರು ಕಾಮಾಗೆ ಹ್ಯಾಂಡಲ್ ಮಾಡ್ತಾರೆ. ಏನಂತೆ, ಹೌದಾ ಮೊಬೈಲ್ ಹಳೆದ, ಇಟ್ಸ್ ಓಕೆ, ಏನು ಮಾಡೋಕ್ಕಾಗುತ್ತೆ ಅಂತ ಆರಾಮಾಗಿರ್ತಾರೆ ಅವರು. ಸೊ ಆವಾಗ ದಟ್ ಇಸ್ ಫೈನ್, ನಿನ್ಗೆ ಅದು ಮೆಂಟಲಿ ಸ್ಟ್ರಾಂಗ್ ಆಗ್ಲಿಕ್ಕೆ ಹೆಲ್ಪ್ ಆಗ್ತಿದೆ. ಬಟ್ ಆಸ್ ಅ ರಿಸಲ್ಟ್ ಬೇರೆ ಎಲ್ಲ ಇಮೋಷನ್ ಸಪ್ರೆಸ್ ಮಾಡ್ಬಿಡ್ತಲ್ಲ, ಹ್ಯಾಪಿನೆಸ್, ಲವ್, ಜಾಯ್, ಇದನ್ನು ಏನು ಇಟ್ಸ್ ನಾಟ್ ಟ್ರೂ ಅನ್ನೋ ತರ ಅದು ಸಪ್ರೆಸ್ ಮಾಡುತ್ತೆ. ಸೊ ಆ ಒಂದು ಕಾಯಿಲೆ ಬಗ್ಗೆ ಮಾತಾಡಿದ್ವಿ ನಾವು, ಈ ಥರದೊಂದು ಕಾಯಿಲೆ, ಮತ್ತು ಅದನ್ನು ಗುಣಪಡಿಸ್ಕೊಳ್ಬೋದು, ಬಟ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ರೊಸೀಜರ್ ಇದೆ ಅಂತ ಸುಷ್ಮಿತಾ ಅವ್ರು ಹೇಳ್ತಾ ಇದ್ರು. ಬಟ್ ನೆವರ್ದಲೆಸ್ ಅದನ್ನು ಗುಣಪಡಿಸ್ಕೊಳ್ಬಹುದು ಅನ್ನೋದೇ ಒಂದು ಒಳ್ಳೆಯ ವಿಚಾರ. ಮತ್ತು ಸರ್ ಹೇಳ್ದಂಗೆ ಈಗ ತುಂಬಾ ಅಡ್ವಾನ್ಸ್ ಆಗಿದೆ. ಇನ್ನೊಂದು ಕಾಯಿಲೆ ನೆಕ್ಸ್ಟ್, ನಾವು ಇದು ಒಂದು ಕಾಯಿಲೆ ಅನ್ನೋದೇ ಗೊತ್ತಿಲ್ಲ ಅನ್ನೋದಾದ್ರೆ ಯಾವುದು ಸುಷ್ಮಿತಾ ಅವರು? ಈಗ ಕೆಲವು ಜನ ಅವರು ಎಲ್ಲಾರನ್ನೂ ಒಂದು ಸಂದೇಹದ ದೃಷ್ಟಿಯಿಂದ ನೋಡ್ಬೋದು, ಅಥವಾ ಈಸಿಯಾಗಿ ಜನರನ್ನ ನಂಬಲ್ಲ. ಓಕೆ, ಐ ಅಂಡರ್ಸ್ಟ್ಯಾಂಡ್, ಇವತ್ತಿನ ಕಾಲದಲ್ಲಿ ಈಸಿಯಾಗಿ ನಂಬುವಂತ ಯಾರೂ ಹೇಳಕ್ ಹೋಗಲ್ಲ, ಬಿಕಾಸ್ ನೀವು ಹುಷಾರಾಗಿರ್ಬೇಕು. ಬಟ್ ಏನೋ ತಪ್ಪ ಇರ್ಬೋದು, ಅವ್ರು ನನ್ನ ಬಗ್ಗೆನೇ ಮಾತಾಡ್ತಿರ್ಬೋದು, ಇದರಲ್ಲಿ ಏನೋ ಇದೆಯಾ, ಸರಿ ಇದೆಯಾ ಇಲ್ವಾ, ಡಾಕ್ಟ್ರು ಸರಿ ಇಲ್ವೇನೋ, ನನ್ನ ಹಿಂದೆನೇ ಬಂತಾ ಇದ್ದಾನೆ, ಇವನು ನನ್ನನ್ನು ಬಿಡಲ್ಲ, ಅವನು ನನ್ನ ಸೇಟ್ ತೀರ್ಸ್ಕೋತ, ಈ ಥರ ತುಂಬ ಥಾಟ್ಸ್ ಬಂದಾಗ, ಅಥವಾ ಇನ್ನೊಂದು, ಇವಾಗ ನನ್ನ ಗಂಡ ಹೋಗ್ತಾ ಇದ್ದಾನೆ ಪ್ಲೇನಲ್ಲಿ, ಅದು ಪ್ಲೇನ್ ಕ್ರ್ಯಾಶೇ ಆಗುತ್ತೆ 100%, ಅದು ಇದು, ಈ ಥರ ಯಾವುದೇ ಒಂದು ವಿಷಯದಲ್ಲಿ ನೀವು ಡೀಪಾಗಿ ಹೋದಾಗ ನಿಮಗದು ನಾರ್ಮಲ್ ಅಂತಾನೆ ಅನ್ಸ್ಬೋದು. ಹೌದಪ್ಪ, ನಾರ್ಮಲ್ ಆತಂಕ ಎಲ್ಲರಿಗೂ ಇರಲ್ವಾ, ಆಂಗ್ಸೈಟಿ ಸ್ವಲ್ಪ ಬಂತು ಹೋಯ್ತು ಅಂತ. ದಟ್ಸ್ ನಾಟ್ ಲೈಕ್ ದಟ್. ಅದು ಒಂದು ಅಡ್ವಾನ್ಸ್ ಲೆವೆಲ್ಗೆ ಹೋದಾಗ ಅದು ಡೆಲ್ಯೂಷನ್ ಆಗುತ್ತೆ. ಡೆಲ್ಯೂಷನ್ ಅಂದರೆ ಸ್ಟ್ರಾಂಗ್ ಅನ್ಶೇಕಬಲ್ ಬಿಲೀಫ್ ಅಂತ ನಾವು ಹೇಳ್ತೀವಿ. ಆ್ಯಂಡ್ ಫಾರ್ ಎಕ್ಸಾಂಪಲ್, ಇವಾಗ ಸ್ಕಿಜೋಫ್ರೇನಿಯಾ ಅಂತ ಒಂದು ಬರುತ್ತೆ ಕಾಯಿಲೆ, ಅದರಲ್ಲಿ ಇದು ಒಂದು ಪ್ರಾಮಿನೆಂಟ್ ಆಗಿ ಬರುವಂಥ ಒಂದು ಪಾರ್ಟ್. ಸೊ ಅದರಲ್ಲಿ ಯಾವ ಥರ ಅಂದರೆ, ಅವನು ತಿಂಡಿನೇ ತಿಂತಿಲ್ಲ, ಒನ್ ಆಫ್ ಮೈ ಪೇಷಂಟ್. ಏನಾಯ್ತಂದರೆ, ಅದೇ ನಮ್ಮ ಅಮ್ಮ ಕೊಟ್ಟಿದ್ದು, ಅವಳು ಪಾಯ್ಸನ್ ಮಿಕ್ಸ್ ಮಾಡಿರ್ತಾಳೆ, ಅವ್ನು ನಾನು ಸಾಯಿಸ್ಬೇಕಂತಿದ್ದಾಳೆ ಅಂತ. ಸೊ ಈ ರೀತಿ ಈ ಲೆವೆಲ್ವರೆಗೂ ಹೋಗುತ್ತೆ ಆ ಥಾಟ್ಸ್. ಅಥವಾ ಏನೋ, ಅಥವಾ ಡೆಲ್ಯೂಷನ್ ಬೇರೆ ಥರನೂ ಇರ್ಬೋದು, ನಾನೇ ದೇವರು, ನಾನು ಗ್ರೇಟು, ನಾನೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅಂತ ನಗ್ಬೋದು ಅವನು. ಅಥವಾ ಸಡನ್ ಆಗಿ ನಗ್ತಿರೋನು ಅಳ್ಬೋದು. ಆ ಥರ ಸಡನ್ ಚೇಂಜಸ್ ಅದು ಇದು ಆಬ್ವಿಯಸ್ ಆಗುತ್ತೆ ನೋಟಿಸ್ ಮಾಡೋಕ್ಕೆ. ಬಟ್ ಈ ಥರ ಥಾಟಲ್ಲಿ ಬರುವಂಥ ಪ್ರಾಬ್ಲಮ್ಸ್ ಇದೆಲ್ಲ ಡಿಸ್ಟಾರ್ಷನ್ ಇರ್ಬೋದು, ಅಥವಾ ರಿಯಾಲಿಟಿಯಿಂದ ದೂರ ಇರೋದಿರ್ಬೋದು, ಅಥವಾ ನನಗೇನೋ ರಿಯಾಲಿಟಿ ಕೈಗೆ ಸಿಗ್ತಾ ಇಲ್ಲ ಅಂತ ಅವ್ರಿಗೆ ಅನ್ಸೋದಿರ್ಬೋದು, ಅಥವಾ ಅವರ ಮಾತುಗಳನ್ನ ನೋಡಿ ಬೇರೆಯವ್ರು ಅನ್ಕೊಳ್ಳೋದಿರ್ಬೋದು. ಸೊ ನನ್ನ ಪಾಯಿಂಟ್ ಏನಪ್ಪ ಅಂದರೆ, ಈ ಸಸ್ಪಿಷಿಯಸ್ನೆಸ್ ಅನ್ನೋದು
ಒನ್ ಆಫ್ ದ ಮೇನ್ ಸಿಂಪ್ಟಮ್, ಒನ್ ಆಫ್ ದ ಮೇನ್ ಟೈಪ್. ವಂಡರ್ಫುಲ್. ಇದ್ರ ಬಗ್ಗೆ ನಾನು ಪರಿಹಾರ ಕೇಳ್ತೀನಿ, ಬಟ್ ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಪ್ರಶ್ನೆ, ನಿಮ್ಗೊಂದು ಪ್ರಶ್ನೆ. ನೀವೀಗ ಅನುಭವದಿಂದ ನೋಡಿರ್ತೀರ ನೀವು ನಿಮ್ಮ. ಸೊ ಈ ಥರ ಅಂದರೆ ಸರಿ ಇಲ್ಲ ಇವರು, ಪ್ರವೀಣ್ ನಾಯಕ್ ಸರ್ ಸರಿ ಇಲ್ಲ ಅನ್ನೋದು ಇದೆ, ಗೌರೀಶ್ ಸರಿ ಇಲ್ಲ ಅನ್ನೋದು. ಅಯ್ಯೋ, ಒಬ್ರು ಬಂದಾಗ ಅದು ನೈಫೇ ತಗೊಂಡ್ ಬಂದಿದ್ರು, ಅಂದ್ರೆ ಎಲ್ಲಾ ಕಡೆ ಅವ್ರು ತಗೊಂಡ್ ಹೋಗ್ತಾರಂತ. ಹಾಗೆ ಓಕೆ, ಅಂದ್ರೆ ಯಾರೋ ಸರಿ ಇಲ್ದಿರೋ ಚುಚ್ಚಿಬಿಡೋದು ಅಂತ. ಡೈಜೆಸ್ಟ್ ಮಾಡಕ್ಕೂ ರೆಡಿ ಇಲ್ಲ, ಸರಿ ಇಲ್ಲ ಅನ್ನೋದು ಒಂಥರ. ಜಾಸ್ತಿ ಮಾತಾಡೋದು ನಾನು ಚುಚ್ಚಿ ಬಿಡ್ತೀನಿ ಅಂತ. ಏನಾಗುತ್ತೆ ನಮ್ಮದು ಕರ್ಕೊಂಡ್ ಬರುವಾಗ್ಲೇ ಅವ್ರು ಒಂದ್ 10 ಜನ ಹೋಗಿರ್ತಾರೆ ಸರ್. ನಮ್ಮ ಹತ್ರ ಒಂದೊಂದ್ಸಲ ಲಾಸ್ಟ್ ಬರ್ತಾರೆ, ಮಂತ್ರವಾದಿ ಹತ್ರ ಹೋಗಿರ್ತಾರೆ, ಸಾಕಾಗ್ಬಿಟ್ಟಿರುತ್ತೆ ಅವ್ರಿಗೆ. ಜ್ಯೋತಿಷಿ ಹೋಮ ಕೂತ್ಕೊ ಅನ್ಸಿರ್ತಾರೆ, ಎಲ್ಲೋ ದೇವಸ್ಥಾನ ಕರ್ಕೊಂಡು ಹೋಗಿರ್ತಾರೆ, ಎಲ್ಲ ಮುಗಿದಿರುತ್ತೆ, ಎಲ್ಲ ಮಾಡಿ ಫ್ರಸ್ಟ್ರೇಟ್ ಆಗ್ಬಿಟ್ಟಿರ್ತಾರೆ. ಎಲ್ಲೋದ್ರೂ ಸರ್ ಹೋಗ್ತಾ ಇಲ್ಲ, ಹಿಂಗೆ ಹೆಂಗೆ ಅಂತ ಎಲ್ಲ ಪ್ಲಾನ್ ಮಾಡ್ತಾರೆ ನನಗೆ ಅಂತ. ಅವ್ರ ತಲೆಲ್ಲದೇ ಇರೋದು, ಸುಮ್ಮನೆ ಪ್ಲಾನ್ ಮಾಡ್ತಾರೆ. ಎನ್ಕೌಂಟರ್ ಆಗಿದೆ ಸರ್ ನಿಮಗೆ? ಸರ್ ಚಾಕು ಇಟ್ಕೊಂಡು ಬಂದಿದ್ದವ್ರ, ಬಟ್ ಹೇಳ್ಬಿಟ್ಟ ಅವನು, ನೀವು ಒಳ್ಳೆಯವ್ರು ಸರ್, ಏನಾರು ಹೆಚ್ಚು ಕಮ್ಮಿ ಆದ್ರೆ ಇಲ್ಲಿ ಅಂತ. ಅವನೊಬ್ಬ ಇದ್ದಾನೆ, ಅವನೇನಾರ ಎದುರು ಬಂದ್ರೆ ಹೊಡಿತೀನಿ ಅಂತ. ಅವ್ನು ಯಾರೋ ಗೊತ್ತಿಲ್ಲ, ಅವರೆಲ್ಲ ಬ್ರಹ್ಮಲ್ಲಿ ಹೋಗ್ತಿದ್ದಾರೆ, ಯಾರೋ ಬರ್ತಾನೆ ಅಂತ ಎದುರು. ಸೊ ಅಗ್ರೆಸಿವ್ ಫಾರ್ಮಲ್ ಆಗ್ಬೋದು, ಸಸ್ಪಿಷಿಯಸ್ ಫಾರ್ಮಲ್ ಆಗ್ಬೋದು, ಕೆಲವೊಂದು ಲ್ಯಾಕ್ ಆಫ್ ಇಮೋಷನ್ ಫಾರ್ಮ್ ಅಲ್ಲೂ ಇರ್ಬೋದು ನೋಡಕ್ಕೆ. ಫಾರ್ ಎಕ್ಸಾಂಪಲ್ ಇವಾಗ ಹೀಗೆ ಕೂತಿರ್ತಾರೆ ಅವರೊಬ್ರು, ಏನೇ ಮಾತಾಡಿ ಚೆನ್ನಾಗಿದ್ದೀನಿ, ಏನಾಯ್ತು, ಏನಾಗಿಲ್ಲ, ಮತ್ತೆ ಏನಿಲ್ಲ, ಹೀಗೆಲ್ಲ. ಸೊ ಬೇರೆ ಬೇರೆ ಫಾರ್ಮ್ ಅಲ್ಲಿ ಬರ್ಬೋದು. ಒಂದ್ ಸುಮ್ಮನೆ ನೆನಪು ಬಂತು ನೀವು ಹೇಳ್ತಿರ್ಬೇಕಾದ್ರೆ, ಅಂದ್ರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ರು ಯದ್ಭಾವಂ ತದ್ಭವತಿ ಅಂತ. ನಂಗೆ ಒಂದು ಇನ್ಸಿಡೆಂಟ್ ನೆನಪು ಬಂತು. ಏನಂದ್ರೆ ನಾನು ಸಿನಿಮಾ ಮಾಡ್ಬೇಕಾದ್ರೆ ಒಬ್ರು ಸಿನಿಮಾ ಮಾಡ್ತಾ ಇದ್ರು ನನ್ನ ಫ್ರೆಂಡ್. ಅವ್ರಿಗೆ ಪ್ರೊಡ್ಯೂಸರ್ ಆಗಿ ಒಬ್ಬ ರೌಡಿ ಬಂದ. ಅವನು ಅಂಡರ್ವರ್ಲ್ಡ್ಗೆ ಕೆಲಸ ಮಾಡೋನು, ಬಟ್ ಅವನೇನು ನಾರ್ಮಲ್ ಆಗೇ ಇದ್ದ, ನಮ್ಮ ಜೊತೆಗೆಲ್ಲ ಮಾತಾಡ್ತಿದ್ದ. ಅವನ ಸಲುವಾಗಿ ನನ್ನ ಫ್ರೆಂಡು ಒಂದು ಮನೆ ಮಾಡಬೇಕು, ಆಫೀಸರ್ ಮಾಡಬೇಕು ಅಂತ ಹೋದ. ಒಂದು ತುಂಬ ಒಳ್ಳೆ ಲೊಕ್ಯಾಲಿಟಿ. ಆ ಒಂದು ಲೊಕ್ಯಾಲಿಟಿನಲ್ಲಿ ಕವಿಗಳು, ಸಾಹಿತಿಗಳು ಇದೆಲ್ಲ ಇದ್ದಾರೆ. ಅವನು ಯಾವ ಏರಿಯಾಗೆ ಹೋದರೂ ಕೂಡ ಇಲ್ಲಿ ಎಂಥ ರೌಡಿಗಳಿದ್ದಾರೆ ಗೊತ್ತಾ ಅಂತಲೇ ಹೇಳೋಣ. ಅವನು ಇಲ್ಲಿ ಅವರಿದ್ದಾರೆ, ಇಲ್ಲಿ ಅಂದರೆ ಅವನು ಅದನ್ನೇ ಹೇಳೋಣ. ಅಲ್ಲಿ ಹೋದ್ಮೇಲೆ ಅಲ್ಲಿ ಹೇಳಲ್ಲ ಅಂದ್ಕೊಂಡ್ವಿ. ಸರ್ ಇಲ್ಲಿ ನಿಮ್ಗೆ ಗೊತ್ತಿಲ್ವಾ ಅಂತೇಳಿ ಅಲ್ಲೊಂದು 4 ಹೆಸರು ಹೇಳ್ದ. ಅಂದರೆ ಅವನಿಗೆ ಬರೀ ಅದೇ ಕಾಣೋದು. ಅವನಿಗೆ ರೌಡಿ, ಅವನು ಇಲ್ಲಿ ಯಾವ ರೌಡಿಗಳಿದ್ದಾರೆ ಅನ್ನೋದಷ್ಟೇ ಬಿಟ್ಟರೆ ಅವನಿಗೆ ಬೇರೆ ಏನೂ ಕಾಣ್ತಿರಲಿಲ್ಲ. ಅಂದರೆ ನಾನು ಸುಮ್ಮನೆ ರಿಲೇಟ್ ಮಾಡ್ತಾ ಇರೋದು, ಇದು ಮಾನಸಿಕ ಕಾಯಿಲೆ ಅಲ್ಲ, ಅದು ರೌಡಿಸಮೇ ಒಂದು ಕಾಯಿಲೆ, ಅದು ಬೇರೆ ವಿಚಾರ. ಬಟ್ ಇದು ಒಂಥರ ರಿಲೇಟ್ ಆಗುತ್ತಲ್ಲ ನಂಗೆ, ಅದು ಖಂಡಿತ ಆಗುತ್ತೆ. ಆಮೇಲೆ ಯದ್ಭಾವಂ ತದ್ಭವತಿ ಇದು ಒಂದೇ ಅಲ್ಲ ಸರ್. ನೀವು ನಂದು ಒಂದು ಪರ್ಸ್ ಇತ್ತು ಗ್ರೀನ್ ಕಲರ್ದು ಅಲ್ವಾ, ಒಂದು 10-5 ವರ್ಷದ ಹಿಂದೆ ಇಲ್ಲೆಲ್ಲೋ ಇಟ್ಟಿಂದ ಹುಡುಕ್ತಾ ಇರುವಾಗ ನಿಮ್ಗದು ಗ್ರೀನ್ ಕಲರ್ ಮಾತ್ರ ಹುಡುಕ್ತಾ ಇರುತ್ತೆ ನಿಮ್ಮ ಕಣ್ಣು. ನಿಮ್ಗೆ ಆಮೇಲೆ ಜ್ಞಾಪಕ ಬರುತ್ತೆ, ಅಲ್ಲ ಇದು ಎಲ್ಲೋ ಅಲ್ವಾ, ಇಲ್ಲೇ ಇದೆ ಅಂತ. ಎಷ್ಟೋ ವಿಷಯ ನಾವೇನು ಗಮನಿಸ್ತಿದ್ದೀವಿ ಅದು ಮಾತ್ರ ನೋಡ್ತೀವಿ. ಈ ತರ ಒಂದು ಇದ್ರಲ್ಲಿ ಎಸ್ಪೆಷಲಿ ಅವ್ರಿಗೆ ಪ್ರತಿಯೊಂದು ಥಾಟ್ ನೀವು ಕರೆಕ್ಟ್ ಮಾಡಿ ಹೇಳಿದ್ರು, ಎವಿಡೆನ್ಸ್ ಕೊಟ್ರು, ಅವ್ರಿಗೆ ಹೌದಾ ಕರೆಕ್ಟಾ ನಾನು ರಾಂಗ್ ಅನ್ಕೊಂಡೇನೋ ಅಂತ ಅನ್ಸಿದ್ರು ಅದು ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದರೆ ಥಾಟ್ ಡಿಸ್ಟ್ರಾಕ್ಷನ್ ವಿತಿನ್ 1 ಸೆಕೆಂಡ್ ಅದು ಫ್ಲಿಪ್ ಆಗುತ್ತೆ. ಈಗ ನನ್ನ ಒಂದು ಕ್ಲೈಂಟ್ ಎಕ್ಸಾಂಪಲ್, ನಾನು ಅವಾಗ ಸ್ಟಾರ್ಟಿಂಗಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ಒಂದು ಟೇಬಲ್ ಇತ್ತು, 2 ಟೇಬಲ್ ಒಟ್ಟಿಗೆ ಮಾಡಿಟ್ಟಿದ್ರು, ಒಂದು ಪೆನ್ ಇತ್ತು ನನ್ನ ಕೈಯಲ್ಲಿ. ಇದೇ ಒಂದು ಕೇಸ್ ಇರುವಂಥ ಒಂದು ಪರ್ಸನ್ ಇದ್ರು. ಅವ್ರಿಗೇನೋ ಕೇಳಬೇಕಿತ್ತು ಪ್ರಶ್ನೆ, ಕೇಳ್ತಾ ಇದ್ದೀನಿ, ಅವ್ರೇನೋ ಹೇಳ್ತಾ ಇಲ್ಲ, ಕೋಆಪ್ರೇಟ್ ಮಾಡ್ತಾ ಇಲ್ಲ, ಓಪನ್ ಅಪ್ ಆಗ್ತಾ ಇಲ್ಲ. ಹೌದಾ ಅಂತ ನಾನೇನೋ ಪೆನ್ ಹತ್ರ ಏನೋ ಆಟ ಆಡೋಕ್ಕೆ ಅಭ್ಯಾಸ ಆಯ್ತು ನಂಗೆ, ಪೆನ್ ಕ್ಯಾಪ್ ಹೀಗೆ ಮಾಡೋದು, ಅದೇನೋ ಕಟ್ಟಾಯಿತು. ಅದನ್ನು ಆಯಿತು. ಮತ್ತು ಅಲ್ಲಿ ಟೇಬಲ್ ಸ್ವಲ್ಪ ದೂರ ಇತ್ತು, ಹೀಗೆ ಸ್ವಲ್ಪ ಒಟ್ಟಿಗೆ ಮಾಡಿಟ್ಟೆ ನಾನು. ಮತ್ತು ಹಾಗೆ ಏನೋ ಕೇಳ್ತಾ ಇದ್ದೀನಿ, ಏನೋ ಹೇಳ್ತಾ ಇಲ್ಲ. ಆಮೇಲೆ ಈ ಥರ ಸಂದೇಹ, ಸಸ್ಪಿಷನ್ ಓಕೆ ಅಂತ ಇನ್ನೊಬ್ಬರ ಹತ್ರ ಕರ್ಕೊಂಡು ಹೋದೆ ನಾನು. ಒನ್ ಆಫ್ ಮೈ ಸೀನಿಯರ್ ಕೊಲೀಗ್, ಏನು ಓಪನ್ ಅಪ್ ಆಗ್ತದೆ ನಾನು ಕೇಳ್ತಾ ಇದ್ದೀನಿ ಪ್ರಶ್ನೆ ಅಂತ. ಅವ್ರು ಕೇಳಿದ್ರು ಯಾಕೆ ಅಂದರೆ ಶೀ ಈಸ್ ಬಿಹೈಂಡ್ ಮೀ ಅಂತ. ಅಂದರೆ ಅವಳೇನು ನನಗೆ ಅಟ್ಯಾಕ್ ಮಾಡ್ಬೇಕಂತಲೇ ಮಾಡ್ತಿರೋದು, ಇಂಟಿಮಿಡೇಟ್ ಮಾಡ್ತಿರೋಂತ. ನಂಗೆ ಶಾಕು, ನಾನೇನು ಮಾಡಿದೆ, ನಾನು ಜಸ್ಟ್ ಕ್ವಶನ್ ಕೇಳಿದ್ದಲ್ಲ. ಅವ್ರು ಹೇಳಿದರು ಏನಂತ ಬಿಡಿಸಿ ಹೇಳು ಸ್ವಲ್ಪ ಅಂತ. ಅವರು ನನಗೆ ಹೋದಾಗ ರಾಪ್ ಅಂತ ಟೇಬಲ್ ಎಲ್ಲ ಒಟ್ಟು ಮಾಡಿ ಪೆನ್ನೆಲ್ಲ ಮುರಿದು ನನಗೂ ಇಂಟಿಮಿಡೇಟ್ ಮಾಡಿದಂತ. ಮತ್ತೆ ಅವ್ರು ಹೇಳಿದರು ಓಕೆ ಇದನ್ನು ಬಿಡಿಸಿ ಹೇಳು, ಸ್ವಲ್ಪ ನಿಧಾನವಾಗಿ ಹೋಗೋಣ. ಓಕೆ ನೀನು ಹೋದೆ ಅಲ್ವಾ, ಆ ಟೇಬಲ್ ಎಲ್ಲ ಒಟ್ಟು ಮಾಡೆಲ್ಲ ಇಟ್ಟು ಯಾವ ಥರ ಮಾಡಿದ್ಲು, ಹೀಗೆ ಮಾಡಿದ್ಲಾ ಹೀಗೆ ಮಾಡಿದ್ಲಾ ಅಂತ, ಇಲ್ಲ ಹೀಗೆ ಮಾಡಿದ್ಲು ಅಲ್ವಾ, ಸರಿ. ಈಗ ಪೆನ್ ಯಾವ ಥರ ಮುರಿದ್ಲು, ಈ ಥರ ಆಟ ಆಡ್ತಾ ಇದ್ಲು ಅದು ಮುರಿತಾ, ಅಥವಾ ಹೀಗೆ ಮುರಿದ್ಲಾ ಅಂತ, ಇಲ್ಲ ಆಟ ಆಡ್ತಾ ಇತ್ತು ಮುರಿದ್, ಕರೆಕ್ಟ್ ಅಲ್ವಾ. ಸೊ ಅದೆಲ್ಲ ಇಂಟೆನ್ಷನ್ ಈ ಥರ ಒಂದೊಂದೇ. ಆವಾಗ ನನಗೆ ಯಪ್ಪ ಇಷ್ಟು ಅಬ್ಸರ್ವ್ ಮಾಡ್ತಾರೆ, ನಾನು ಪೆನ್ನೆಲ್ಲ ಇಟ್ಕೊಂಡು ಕೂತ್ಕೋಬಾರ್ದು, ಬಾಡಿ ಲ್ಯಾಂಗ್ವೇಜ್ ಇಷ್ಟು ಅಂದರೆ ಅವರು ಸಣ್ಣ ಸಣ್ಣ ಥಿಂಗ್ಸ್ನ ಅಬ್ಸರ್ವ್ ಮಾಡಿ ಇಟ್ಸ್ ಅಟ್ಯಾಕ್ ಆನ್ ಮೀ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಈ ಥರ ಇದ್ದಾಗ ನಾವು ಸ್ವಲ್ಪ
ಹುಷಾರಾಗಿರ್ಬೇಕಾಗುತ್ತೆ. ಓಕೆ, ಇದಕ್ಕೆ ಏನಂತಾರೆ? ಇದಕ್ಕೆ ಇದು ಒನ್ ಆಫ್ ದ ಲಕ್ಷಣಗಳು ಸ್ಕಿಜೋಫ್ರೇನಿಯಲ್ಲಿ ಬರುವಂತದ್ದು. ಅಂದ್ರೆ ಆ ಸಸ್ಪಿಷಿಯಸ್ನೆಸ್ ಜಾಸ್ತಿ ಆದಾಗ ಸಂದೇಹ ಅನ್ನುವಂಥದ್ದು. ಬಟ್ ಇದು ಯಾವುದೇ ಲಕ್ಷಣಗಳು ಇದಿದೆ ಅಂದ ತಕ್ಷಣ ಅದು ಕಾಯಿಲೆ ಅಂತ ಆಗೋಗಲ್ಲ. ಬೇರೆ ಒಂದಿಷ್ಟು ಲಕ್ಷಣಗಳನ್ನ ನಾವು ನೋಡ್ಬೇಕಾಗುತ್ತೆ, ಕೇಸ್ ಹಿಸ್ಟ್ರಿ ತಗೋಬೇಕಾಗುತ್ತೆ, ಹಿಸ್ಟ್ರಿ ನೋಡ್ಬೇಕಾಗುತ್ತೆ, ಸುಮಾರು ಇದೆ ಇದರಲ್ಲಿ. ಬಟ್ ಫ್ಯೂ ಥಿಂಗ್ಸ್ ಇದು ನಿಮ್ಗೆ ರಿಲೇಟ್ ಆಗುತ್ತೆ ಅಂದ್ರೆ ಓಕೆ ಇದನ್ನ ಸ್ವಲ್ಪ ನಾನು ಹುಷಾರಾಗಿರ್ತೀನಪ್ಪ ಅಂದಿದ್ರೆ ಇಟ್ಸ್ ಬೆಟರ್. ಎಕ್ಸಾಕ್ಟ್ಲಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದನ್ನು ಗುಣಪಡಿಸ್ಬೋದು. ಬಟ್ ಟ್ರಸ್ಟ್ ಬಿಲ್ಡ್ ಮಾಡೋದು ಅವ್ರಿಗೆ ಸಿಕ್ಕಾಪಟ್ಟೆ ಕಷ್ಟ. ನಾರ್ಮಲ್ ಮನುಷ್ಯನ್ಗೆ ಟ್ರಸ್ಟ್ ಬ್ರೇಕ್ ಮಾಡೋದು 1 ಸೆಕೆಂಡ್, ಬಿಲ್ಡ್ ಮಾಡೋದು ಸಿಕ್ಕಾಪಟ್ಟೆ ಅಂತಾರೆ. ಬಟ್ ಈ ಥರ ಪೀಪಲಿಗೆ ಜೆನ್ಯೂನ್ ಆಗಿ ಪ್ರೀತಿಸೋರು ಸಿಕ್ಕಿದಾಗ ಅಥವಾ ಜೆನ್ಯೂನ್ ಆಗಿ ಪ್ರೀತಿ ಮಾಡಿದಾಗ, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಪಾರ್ಟ್ನರ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾರೇ ಇರ್ಬೋದು, ಆ ಒಂದು ಜೆನ್ಯೂನ್ ಲವ್, ಜೆನ್ಯೂನ್ ಪಾಸಿಟಿವ್ ರಿಗಾರ್ಡ್ ಅಂತ ಬಂದಾಗ ಅವ್ರು ಚೇಂಜ್ ಆಗ್ತಾರೆ. ಇವಾಗ ಈ ಕ್ಲೈಂಟ್ ಫಾರ್ ಎಕ್ಸಾಂಪಲ್ ಹೋಗುವಾಗ ಲಾಸ್ಟಲ್ಲಿ ಫೀಡ್ಬ್ಯಾಕ್ ತಗೋತೀವಿ ನಾವು, ಅದರಲ್ಲಿ ಅವ್ರು ಬರ್ದಿರೋ ಫಸ್ಟೆಲ್ಲ ನಿಮ್ಮನ್ನು ನೋಡಿದಾಗ ಪಾಸಿಟಿವ್ ಅಂತ ಮಾತಾಡಿದ್ರೆ ಯಾವುದೋ ಲೋಕದಲ್ಲಿದ್ದಾರೆ ಇವ್ರಿಗೆ ಪಾಸಿಟಿವ್ ಹಂಗೆ ಹಿಂಗೆ ಅಂತ ಅನಿಸ್ತಿತ್ತು. ಇವಾಗ ಒಂದಿನ ಆದರೂ ನಾನು ನಿಮ್ಮ ಥರ ಇರ್ಬೇಕು, ಹೌದಲ್ವಾ, ಇದರಲ್ಲಿ ಎಷ್ಟು ಚೆನ್ನಾಗಿದೆ ಪಾಸಿಟಿವ್ ಅಂತ ಅನಿಸ್ತಿದೆ, ಥ್ಯಾಂಕ್ ಯು ಸೋ ಮಚ್ ಅಂತೆಲ್ಲ ಬಂದು ಹೋಗಿದ್ರು ಅವರು. ವಂಡರ್ಫುಲ್. ಸೊ ನನಗೆ ನೀವು ಹೇಳ್ತಿರ್ಬೇಕಾದ್ರೆ ಒಂದು ಕಾದಂಬರಿ ನನಗೆ ಬಂತು. ಆ ಕಾದಂಬರಿ ಹೆಸರು ಅಂಚು ಅಂತ, ಬರೆದವರು SL ಭೈರಪ್ಪ. ನಾನು ಸುಮಾರು ತುಂಬ ಚಿಕ್ಕವನಿದ್ದಾಗ, ಒಂದು 20 ವರ್ಷದಲ್ಲಿದ್ದಾಗ ಓದಿದ್ದು. ಅದರಲ್ಲಿ ಏನಂದರೆ, ಸುಮ್ಮನೆ ನಿಮ್ಗೆ ಹೇಳ್ತಾರೆ ನಾನು, ಅದ್ರಲ್ಲಿ ರಾಜೀವ್ ಮತ್ತು ಅಮೃತ ಅಂತ 2 ಕ್ಯಾರೆಕ್ಟರ್ಗಳು. ಇಬ್ಬರು ಲವ್ ಮಾಡಿ ಮದುವೆ ಆಗ್ತಾರೆ. ಆ ಅಮೃತಗೆ ರಾಜೀವ್ ಇಬ್ಬರು ತುಂಬ ಇಷ್ಟಪಡ್ತಾರೆ, ಒಬ್ರಿಗೊಬ್ರು ಇಷ್ಟಪಡ್ತಾರೆ. ಬಟ್ ಅವಳಿಗೆ ಅನಿಸುತ್ತೆ ಇವ್ನು ನಂಗೆ ಲವ್ ಮಾಡ್ತಾ ಇಲ್ಲ. ಅವನು ಏನೇ ಮಾಡಿದರೂ ಕೂಡ ಇಲ್ಲ ನೀನು ಲವ್ ಮಾಡ್ತಾ ಇಲ್ಲ. ಫಾರ್ ಎಕ್ಸಾಂಪಲು, ನೀನು ಬೆಳಗ್ಗೆದ್ದು ಆಫೀಸ್ಗೆ ಹೋಗ್ತೀಯಲ್ಲ, ಹೆಂಗೆ ನಾನು ಬಿಟ್ಟು ಹೋಗ್ತೀಯ ನೀನು ಆಫೀಸ್ಗೆ ಹೋಗ್ತೀಯ ಅಂದರೆ ದಟ್ ಮೀನ್ಸ್ ಯು ಡೋಂಟ್ ಲವ್ ಮೀ. ಈ ಥರ ಅವಳು ಮಾಡ್ತಾಳೆ. ನೀನು ಅಪ್ಪ ಅಮ್ಮ ನೋಡೋಕೆ ಹೋಗ್ತೀಯಾ, ಅಲ್ಲೇ ಇರ್ತೀಯ ನೀನು, ಹಂಗಾರೆ ನಾನು ಲವ್ ಮಾಡಲ್ಲ. ಈ ಥರ ಅವಳು ಹೆಂಗಾಗುತ್ತೆ ಅಂದರೆ ಕೊನೆಗೆ ಅವನು ಎಲ್ಲವನ್ನೂ ಬಿಡ್ತಾನೆ. ಅವನು ಆಫೀಸು, ಫ್ರೆಂಡ್ಸು, ಎಲ್ಲ ಪ್ರತಿಯೊಂದು ರಿಲೇಷನ್ಶಿಪ್ಪು ಬಿಡ್ತಾ ಹೋಗ್ತಾನೆ. ಆ್ಯಕ್ಚುಲಿ ಅದು ಎಷ್ಟು ಸಫೋಕೇಟಿಂಗ್ ಆಗಿದೆ ಮತ್ತು ಎಷ್ಟು ಒಂಥರ ಓದಬೇಕಾದ್ರೆ ಎಷ್ಟು ನಮಗೆ ಇದು ಆಗುತ್ತೆ ಅಂದರೆ ಹಿಂಸೆ ಆಗುತ್ತೆ. ಆ ರಾಜೀವ್ ಅನುಭವಿಸೋದು ನಾವು ಅನುಭವಿಸ್ತೀವಿ. ನಾನು ಎಷ್ಟು ವರ್ಷ ಹಿಂದೆ ಓದಿರೋದು. ಆಮೇಲೆ ಕೊನೆಗೆ ಅವನಿಗೆ ಗೊತ್ತಾಗುತ್ತೆ ಅದು ಕಾಯಿಲೆ ಅಂತೇಳಿ. ಅದು ಹೆಂಗೆ ಅಂತ ನೆನಪಿಲ್ಲ ಡೀಟೇಲ್ಸ್ ನನಗೆ. ಬಟ್ ಆಮೇಲೆ ಅದರದ್ದು ಸೊಲ್ಯೂಷನ್, ಅದಕ್ಕೆ ಯಾಕೆ ಹಂಗಾಗಿದೆ ಅಂತಂದರೆ, ಅವಳು ಚಿಕ್ಕವಳಿದ್ದಾಗ ಅವಳಿಗೊಂದು ನಂಬಿಕೆ ದ್ರೋಹ ಆಗಿರುತ್ತೆ. ಅವಳ ಅಪ್ಪ ಅಮ್ಮ ಅಂದರು ಏನೋ ಒಂದು ಅವಳಿಗೆ ಪ್ರೀತಿ ಸಿಗಬೇಕಾಗಿರೋದು. ಹೀಗಾಗಿ ಅವಳು ಎಷ್ಟು ಪ್ರೀತಿ ಸಿಕ್ಕರೂ ಕೂಡ ಇಲ್ಲ, ಇದು ಪರ್ಫೆಕ್ಟ್ ಇಲ್ಲ, ಇವನು ನನ್ನ ಜೊತೆ ಮಾತಾಡಿಲ್ಲ, ಅರ್ಧ ಗಂಟೆ ನನ್ನಿಂದ ದೂರ ಇದ್ದಾನೆ ಅಂದರೆ ಆ ಥರದ್ದು. ಸೊ ಅದಷ್ಟು ದೊಡ್ಡ ನಾವೆಲ್, ಅಷ್ಟು ಚೆನ್ನಾಗಿ ಬರೆದಿದ್ದಾರೆ. ಸೊ ಇದು ಒಂಥರ ಕಾಯಿಲೆನೇ. ನೋಡಿ, ಸ್ಕಿಜೋಫ್ರೆನಿಯಾ ಕೇಸು ನಮ್ಮ ಹತ್ರ ಬರುವಾಗ ನಾನು ಅದನ್ನು ಜಡ್ಜ್ ಮಾಡಲ್ಲ. ಯಾವಲು ಏನು ಹೇಳಿದ್ದಾರೆ ಸೈಕೆಟ್ರಿಸ್ಟು ಅಂತೀನಿ ಫಸ್ಟು, ಏನು ಡಯಾಗ್ನೋಸ್ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಆದರೆ ನಾನು ಯಾವತ್ತೂ ಬಾಯ್ ಬಿಡಲ್ಲ, ಯಾಕಂದರೆ ಐ ಆಮ್ ನಾಟ್ ಅಥರೈಸ್ಡ್ ಟು ಏನು ಹೇಳಿದ್ದಾರೆ ಅಂತ. ಸರ್ ಅದೇನೋ ಸ್ಕಿಜೋಫ್ರೆನಿಯಾ ಅಂದರು ಸರ್ ಅಂತಾರೆ ಅವರು. ಆವಾಗ ಇದುವರೆಗೂ ನಾನು ಮಾಡಿದ್ರು ನೋಡಿರಲಿ 3 ಸೆಷನ್ ಆಗೋವರೆಗೂ ಅವರು ನಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡಲ್ಲ. ಅಟ್ಲೀಸ್ಟ್ 3 ಸೆಷನ್ಸ್. ನಾವೇನು ಮಾಡ್ತೀವಿ ಅಂದರೆ, ಫಸ್ಟ್ ಆಫ್ ಆಲ್ ನಾನು ಅವ್ರ ನಂಬಿಕೆ ಗಳಿಸ್ಕೋಬೇಕು. ಇವ್ರು ಹೇಳ್ದಂಗೆ ಹೇಳ್ತೀವಿ, ನೋಡಪ್ಪ ನೀನು ನನ್ನ ಬ್ರದರ್ ಥರ ಅಂದ್ಕೊ, ಅಥವಾ ಚಿಕ್ಕ ಹುಡುಗ ಇದ್ದರೆ ನಮ್ಮ ಮನೆಯವನು ಅಂದ್ಕೋತೀನಿ. ಗಣಪ್ಪ ನೀನೆಲ್ಲ ಹೇಳು ಆರಾಮಾಗಿ, ಇದೊಂದು ಚಾನ್ಸ್ ನಿನಗೆ ಸಿಕ್ಕಿದೆ, ಇದು ಎಷ್ಟೋ ಜನಕ್ಕೆ ಸಿಗೋಲ್ಲ ನೋಡಿ, ಅವರೆಲ್ಲ ಹೊರಗಡೆ ಇದ್ದಾರೆ. ಆ್ಯಂಡ್ ದಿಸ್ ವಿಲ್ ಬಿ ವೆರಿ ವೆರಿ ಕಾನ್ಫಿಡೆನ್ಷಿಯಲ್. ನನಗೆ ಹೇಳಿದ್ದು ನಾನು ಯಾರಿಗೂ ಹೇಳಲ್ಲ, ಇದು ನಮ್ಮ ಎಥಿಕ್ಸು ಅಂತೆಲ್ಲ ಹೇಳಿ ಅವನ್ನ ಕನ್ವಿನ್ಸ್ ಮಾಡೋದು ಒಂದು ಸೆಷನ್ ಹೊರಟೋಗ್ಬಿಡುತ್ತೆ. 2ನೇ ಸೆಷನಲ್ಲಿ ಒಂದು ಸ್ವಲ್ಪ ಅವ್ರಿಗೆ ಇನ್ನೊಂದು ಸ್ವಲ್ಪ ಏನಿಲ್ಲ, ಒಂಚೂರು ಇಂಟ್ರೆಸ್ಟ್ ಬರುತ್ತೆ ಅವ್ರಿಗೆ. ಏನೋ ಸರ್ ಹೋಗ್ಬೋದಾ ಇಲ್ಲಿ ಅಂತ ಅವ್ರಿಗೂ ಗೊತ್ತಿರುತ್ತೆ, ಏನೋ ಕಿರಿಕಿರಿ ಆಗ್ತಿದೆ ಅಂತ, ಹೋಗ್ಬೋದಾ ಅಂತ ಒಂಚೂರು ಬರ್ತಾರೆ. 3 ಸೆಷನ್ ಆಗೋವರೆಗೂ ನಾನು ಇದು ನೋಡಿದ್ದೀನಿ. ಯಾಕಂದರೆ ಇಟ್ಸ್ ನಾಟ್ ಎ ಸಿಂಪಲ್ ಕಾಯಿಲೆ. 3ನೇ ಸೆಷನ್ ಆದಮೇಲೆ ಒಂದು 4-5 ವಾರ ಆ ಥರ 5 ವಾರ ಆದಾಗ ಅವರ ಒಂದು ಹುಡುಗಿ ಕೇಸ್ ಹೇಳ್ತೀನಿ. ಯಾರೋ ಒಬ್ಬರು ಹುಡುಗಿ ಮದುವೆ ಆಗಲ್ಲ ಅಂತ ಕೂತಿದ್ದಾರೆ, ಆ ಥರದ್ದು. ಅದು ಯಾಕೆಂದರೆ ಬಿಕಾಸ್ ಆಫ್ ದಿಸ್ ಕಾಯಿಲೆ ಮದುವೆ ಆಗಮೇಲೆ ಏನು ಮಾಡೋದು, ಏನು ಆನ್ಸರ್. ಇದು ತುಂಬ ಜನ ಹುಡುಗಿರಿಗೆ ಇದೊಂದು ಪ್ರಾಬ್ಲಮ್ ಬಿಡುತ್ತೆ, ಈ ಸ್ಕಿಜೋಫ್ರೆನಿಯಾ ಇರೋರಿಗೆ. ಆಮೇಲೆ ಗೊತ್ತಾಗದ ಮೊದಲೇ ಹೇಳ್ಬಿಡೋದು. ಮೊದಲೇ ಹೇಳಿದ್ರೆ ಮಾಡೋದೇ ಇಲ್ಲ, ಆಮೇಲೆ ಹೇಳಿದ್ರೆ ನೋಡಿದೆ ಮೋಸ ಮಾಡಿದೆ ಅಂದ್ಬಿಟ್ರೆ ಅದಕ್ಕೆ ಮದುವೆ ಸವಾಸನೆ ಬೇಡ ಅಂತಾರೆ, ಆಗ್ಬಿಟ್ಟಿರ್ತಾರೆ. ಅದು ಅವ್ರ ತಾಯಿ ಎಲ್ಲ ಹೇಳ್ತಿದ್ರು, ಏನು ಮದುವೆನೇ ಮಾಡಲ್ಲ ಅಂತ ಯಾರಪ್ಪ. ನಮಗೆ ಫಸ್ಟ್ ಬರೋದೇನು ಯಾರನ್ನ ಇಷ್ಟಪಟ್ಟಿದ್ದಾರೇನೋ ಆ ಥರ ನೋಡ್ತೀವಿ. ಈ ಥರ ಸುಮಾರು ಕೇಸ್ಗಳು ಬಂದಿದೆ. ಕೊನೆಗೆ ಅವ್ರದ್ದು 5 ಸೆಷನ್ ಆಗಿ 5ನೇ ಸೆಷನ್ನು, ನಾನು ಒಂದು 6 ಸೆಷನ್ ಬೇಕಾ ಬಂದೆ. 5 ಸೆಷನ್ ಆದಾಗ ಅವ್ರು ಎದ್ರು, ನಮ್ಮದು ಥೆರಪಿಯನ್ನು ಎದ್ಬಿಟ್ಟು ಹೇಗೆ ಫೀಲ್ ಆಗುತ್ತಿದೆ ಮೇಡಮ್ ಅಂತ. ಮುಗೀತು ಸರ್ ಅದು. ನನಗೆ ಅವರು ಆವೇಶ ಮಾಡಿದ ಬಗ್ಗೆ ಇಷ್ಟೊಂದು ಮುಗೀತು ಸರ್. ಎಸ್, ನಾ ಐ ಆಮ್ ಗೋಯಿಂಗ್ ಟು ಗೆಟ್ ಮ್ಯಾರಿಡ್. ಕ್ಲಿಯರ್ ಆಗೋಯ್ ಸರ್ ಮೈಂಡ್. ಸರ್ ಐ ಆಮ್ ಫ್ರೆಶ್ ನೋ ಅಂತೇಳಿ ಅದು ಸೀದಾ ಹೊರಗಡೆ ಹೋದರು. ಅಮ್ಮ ನಾನು ಮದುವೆ ಆಗ್ತೀನಿ ಅಂತ. ಅವ್ರಿಗೆ ಆಶ್ಚರ್ಯ ಆಗಲ್ಲ. ಅವ್ರಿಗೆ ಪಾಪ ಹಳ್ಳಿಯವರು, ಅವ್ರ ಕಾಯಿಲೆ ಏನು ಅಂತಲೇ ಗೊತ್ತಿಲ್ಲ. ಹೇಳಿದ ತಕ್ಷಣ ಅವ್ರಿಗೆ ಆಶ್ಚರ್ಯ, ಏನು ಮೋಡಿ ಮಾಡೋದಪ್ಪ ನೀನು ಅಂತಂದರು.
ಏನಿಲ್ಲಮ್ಮ ಅವ್ರಿಗೊಂದು ಸಮಸ್ಯೆ ಇದು ಸರ್ ಹೋಗಿದೆ ಅಷ್ಟೇ ಅಂತ. ಸೊ ಅವ್ರ ಮುಖದಲ್ಲಿರೋ ಖುಷಿ ಇತ್ತಲ್ಲ ಸರ್, ಅದು 8 ವರ್ಷದಿಂದ ಇದೆ ಅವ್ರಿಗೆ. ಆಮೇಲೆ ಇಟ್ಸ್ ವೆರಿ ಡಿಫಿಕಲ್ಟ್. ಇವನ್ ಸೈಕಟ್ರಿಕ್ ಮೆಡಿಸಿನ್ಗಳಲ್ಲೂ ಅವರು ಎಷ್ಟು ಸರ್ 1 ತಿಂಗಳು ತೊಗೊಬೇಕು, ಅದು 20 ದಿವಸ ತಗೋಬೇಕ್ರಿ ಅಂತಾರೆ. ಸಾಯೋವರೆಗೂ ಇದ್ದರೆ ಸಾಯೋವರೆಗೂ ತೊಗೋಬೇಕು ಅನ್ನೋತಾರೆ ಅವ್ರು ಹೇಳ್ಬಿಡ್ತಾರೆ ಒಂದೊಂದ್ಸಲ. ಅದು ಎಷ್ಟು ದಿವಸ ಇರುತ್ತೋ ನೀವು ತೊಗೊಳ್ಳೇಬೇಕು ಮೆಡಿಸಿನ್, ನಿಲ್ಸಂಗಿಲ್ಲ ಅಂತ. ಅಕಸ್ಮಾತ್ ಸೈಡ್ ಎಫೆಕ್ಟ್ಸ್ ಇದೆಯಾ ಚೇಂಜ್ ಮಾಡಬೇಕಾದ್ರೆ ಟ್ಯಾಬ್ಲೆಟ್ಸು, ಬಟ್ ನೀವು ತೊಗೋಬೇಕು ಅದು. ಹಂಗೆ ತೊಗೋತಿರೋರಿಗೆ ಹಿಂಗೇನೋ ಒಂದು ಪ್ರಿಪೆನ್ಷನ್ನ ಅವರು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು, ಅವ್ರ ಎಕ್ಸೈಟ್ಮೆಂಟ್ಗಳು ನೋಡಿದಾಗ ಖುಷಿ ಆಗ್ಬಿಡುತ್ತೆ. ಸೊ ಇಟ್ಸ್ ನಾಟ್ ಪಾಸಿಬಲ್ ಅಂತಲ್ಲ, ಸ್ವಲ್ಪ ಅವ್ರು ನಮ್ಮ ಜೊತೆ ಜೆಲ್ ಆಗಬೇಕು. ಅವರು ಇವನೇನು ಮಾಡ್ತಾನೆ ಹೋಗಿಬಿಡು ಅಂದರೆ ಆಗೋದೇ ಇಲ್ಲ. ಅದು ಟ್ರಸ್ಟ್ ಬಿಲ್ಡ್ ಆಗಬೇಕು.